ಹಾಯ್ ಹೆಲೋ ನಮಸ್ಕಾರ ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ಮನೆ ಮಗಳು ಶ್ರೀಗೌರಿ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದರೂ ಬರ್ತ್ಡೇ ವಿಶಸ್, ಆ್ಯನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಏನಪ್ಪ ಸ್ಪೆಷಲ್ ಡೇ ಅಂತ ಹೇಳೋದಾದರೆ ಇವತ್ತು ವಿಜ್ಞಾನ ದಿವಸ, ಅಂದರೆ ಸೈನ್ಸ್ ಡೇ. ಸೊ ಯಾರೆಲ್ಲ ನೀವು ವಿಜ್ಞಾನವನ್ನು ತಗೊಂಡಿದ್ದೀರಾ, ನಿಮ್ಮ ಒಂದು PUC ಆಗಿರ್ಬೋದು, ಸೊ ಮುಂದೆ ಪರ್ಸ್ಯೂ ಮಾಡ್ತಿರೋಂಥ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, BSc ಆಗಿರ್ಬೋದು, ಸೊ ಈ ಡಿಗ್ರಿಗಳನ್ನು ಮಾಡ್ತಾರೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ಇವತ್ತು ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗೆ ನೀವೇನೆಲ್ಲ ಓದ್ತಾ ಇದ್ದೀರಾ, ಹಾಗೆ ನಿಮ್ಮ ಡಿಗ್ರಿಯಲ್ಲಿ ಸ್ಕೋಪ್ ಇದೆಯಾ, ಸೊ ನೀವೆಲ್ಲ ಹೇಗೆ ಓದ್ತಿದ್ದೀರಾ, ಸೊ ನಿಮ್ಗೆ ಇಷ್ಟ ಆಗುತ್ತಾ ಸೈನ್ಸು, ಸೊ ಸೈನ್ಸ್ ತೊಗೊಳೋದಕ್ಕೆ ನಿಮ್ಗೆ ಏನು ಪ್ರೇರೇಪಿಸ್ತು, ಸೈನ್ಸ್ ತೊಗೊಂಡಿರೋದು ಒಳ್ಳೆ ಡಿಸಿಷನ್ನ, ಖಂಡಿತವಾಗಿ ಇದೆಲ್ಲದ್ರ ಬಗ್ಗೆ ನೀವು ಕೂಡ ಮಾತಾಡ್ಬೋದು. ಅದರ ಜೊತೆಗೆ ಯಾರೆಲ್ಲ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದೀರಾ, ಸೊ ನಿಮಗೆಲ್ಲ ಏನು ಸೈನ್ಸ್ ಇಷ್ಟ ಆಗುತ್ತಾ, ಸೈನ್ಸ್ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಯಾವ ಭಾವನೆ ಇದೆ, ಸೊ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮ್ಮ ಫೇವ್ರೇಟ್ ಸಬ್ಜೆಕ್ಟ್ ಸೈನ್ಸ್ ಆಗಿತ್ತು ಅಂದರೆ ನಿಮಗೆ ಯಾಕೆ ಸೈನ್ಸ್ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಇವತ್ತು ಮಾತಾಡೋಣ. ಜೊತೆಗೆ ನಾನು ಕೂಡ ನನಗೆ ಗೊತ್ತಿರೋಂಥ ಸಾಕಷ್ಟು ಸೈನ್ಸ್ ಬಗ್ಗೆ ಇರುವಂಥ ಫ್ಯಾಕ್ಟ್ಸ್ಗಳನ್ನಾಗಿರ್ಬೋದು, ಮಾಹಿತಿಗಳನ್ನ ಇವತ್ತು ತಿಳಿಸ್ತಾ ಹೋಗ್ತೀನಿ. ಸೊ ಯಾವ್ಯಾವ ರೀತಿ ಕೆಲವೊಂದು ನಮಗೆ ಗೊತ್ತೇ ಇಲ್ಲ ವಿಚಾರಗಳು, ಸೊ ಅದ್ರ ಬಗ್ಗೆ ಎಲ್ಲ ಇವತ್ತು ಖಂಡಿತವಾಗ್ಲೂ ಮಾತಾಡ್ತೀನಿ. ಸೊ ಎಷ್ಟೆಲ್ಲ ಟರ್ಮ್ಸ್ಗಳಿದೆ ಅಂದರೆ ಏನೆಲ್ಲ ಶಬ್ದಗಳಿದೆ ಸೊ ಸೈನ್ಸಲ್ಲಿ, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಒಂದು ಉದಾಹರಣೆ ಕೊಡೋದಾದರೆ, ಸೊ ಮೈಕ್ರೋಬಯಾಲಜಿ, ಇದನ್ನ ಸ್ವಲ್ಪ ಕೆಲವರು ಡಾಕ್ಟರ್ಸ್ ಆಗಿರ್ಬೋದು ಅಥವಾ ಮೆಡಿಕಲ್ ಅಥವಾ ಬಯಾಲಜಿ ತಗೊಳ್ತಾ ಇರೋಂಥ ಸಾಕಷ್ಟು ಅವರಿಗೆ ಇದು ಗೊತ್ತಿರುತ್ತೆ. ಸೊ ಏನಪ್ಪ ಮೈಕ್ರೋಬಯಾಲಜಿ ಅಂತಂದರೆ, ಸೊ ಎಲ್ಲ ನಮ್ಮ ಸೂಕ್ಷ್ಮಾಣುಗಳು, ಅಂದರೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಹುಳಗಳಾಗಿರ್ಬೋದು, ಸೊ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಕೀಟಾಣುಗಳಾಗಿರ್ಬೋದು, ಇದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ಮೈಕ್ರೋಬಯಾಲಜಿ ಅಂತ ಕರೀತಾರೆ. ಸೊ ಬೇಸಿಕಲಿ ಇದನ್ನ ನಾವು ಟೆಲಿಸ್ಕೋಪಲ್ಲಿ ನೋಡ್ತಾ ಇರ್ತೀವಿ. ಸೊ ಚಿಕ್ಕದಾಗಿ ಸೂಕ್ಷ್ಮಾಣುಗಳಿರುತ್ತೆ. ಸೊ ಯಾವ್ಯಾವ ರೀತಿ ನಮ್ಮ ಒಂದು ದೇಹಕ್ಕೆ ಅದೆಲ್ಲ ಒಂದು ಎಫೆಕ್ಟ್ ಮಾಡುತ್ತೆ, ಏನೆಲ್ಲ ನಮಗೆ ಪರಿಣಾಮಗಳು ಬೀರುತ್ತೆ. ಕೆಲವೊಂದು ಸಲ ನಾವು ಕೊಳ್ತೋರೋದೇನೋ ತಿಂದ್ಬಿಟ್ಟಿರ್ತೀವಿ, ಏನೋ ಸ್ವಲ್ಪ ಮಿಸ್ ಆಗಿ ಕನ್ಸ್ಯೂಮ್ ಮಾಡಿರ್ತೀವಿ, ಅಥವಾ ನಮಗೆ ಜ್ವರ ಬರುವಂಥ ಟೈಮಲ್ಲಿ ಸೊ ಏನೆಲ್ಲ ರಿಯಾಕ್ಷನ್ಸ್ ಆಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಒಂದು ಹುಳಗಳಾಗಿರ್ಬೋದು, ಚಿಕ್ಕ ಕೀಟಾಣುಗಳಾಗಿರ್ಬೋದು, ನಮ್ಮ ದೇಹವನ್ನ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇದನ್ನ ಮೈಕ್ರೋಬಯಾಲಜಿಲಿ ನಾವು ಕಲ್ತ್ಕೊಳ್ತೀವಿ. ಸೊ ಇದೇ ರೀತಿ ಸಾಕಷ್ಟು ಬ್ರಾಂಚ್ಗಳಿದೆ ಸೈನ್ಸಲ್ಲಿ, ಅದು ಫಿಸಿಕ್ಸಲ್ಲಿ ಆಗಿರ್ಬೋದು, ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಇನ್ನು ಮತ್ತೆ ಬಂದರೆ ಬಯಾಲಜಿಲಂತೂ ಇನ್ನೂ ಸಾಕಷ್ಟು ಬ್ರಾಂಚಸ್ ಅಂತ ಹೇಳ್ಬೋದು. ಸೊ ನಿಮಗೆ ಯಾವ ಪಾರ್ಟ್ ಏನಾದ್ರು ತುಂಬ ಇಷ್ಟ ಇತ್ತು ಅಂದರೆ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಯಾರೆಲ್ಲ ನೀವು ಸೈನ್ಸ್ನ ನಿಮ್ಮ ಪ್ರೊಫೆಷನ್ ಆಗಿ ತಗೊಂಡಿದ್ದೀರಾ, ಸೊ ಪ್ರೌಡ್ ಸೈನ್ಸ್ ಒನ್ ಆಗಿ ನೀವು ಕೂಡ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತು ಕೂಡ ನಾನು ಸಾಕಷ್ಟು ಮಾಹಿತಿಯನ್ನು ನನಗೇನೆಲ್ಲ ತಿಳಿದಿದೆ ಸೈನ್ಸ್ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಹಾಗೆ ನಿಮ್ಮ ಬಳಿ ಏನಾದರೂ ಮಾಹಿತಿಗಳಿತ್ತು ಅಂದರೆ ಅದು ಸೈನ್ಸ್ ಬಗ್ಗೆ ಆಗಿರ್ಬೋದು, ದಿನನಿತ್ಯದ ಜೀವನದ ಬಗ್ಗೆ ಆಗಿರ್ಬೋದು, ಸೊ ಯಾವ್ಯಾವ ರೀತಿ ಸೈನ್ಸ್ಗಳನ್ನು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು, ಹಾಗೆ ಯಾವ ರೀತಿ ಅದನ್ನು ಅಪ್ಲೈ ಮಾಡ್ಬೋದು, ಇದ್ರ ಬಗ್ಗೆ ಖಂಡಿತವಾಗ್ಲೂ ನೀವು ಮಾತಾಡ್ಬೋದು. ಹಾಗೆ ಯೂಶಲಿ ನಾನು ಇದ್ರ ಬಗ್ಗೆ ಕೂಡ ಹೇಳ್ತಾ ಇರ್ತೀನಿ, ಸ್ಟೆಮ್ ಅಂತ. ಸೊ ಏನಪ್ಪ ಸ್ಟೆಮ್ ಅಂತ ಅಂದರೆ STEM. ಏನಿದು ಸ್ಟೆಮ್ ಅಂತ ಅಂದರೆ, ಸೊ ಇದನ್ನು ಯಾಕೆ ಇತ್ತೀಚೆಗೆ ಸಾಕಷ್ಟು ಬಳಸ್ತಾ ಇದ್ದಾರೆ, ಅದು ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಸ್ಟೆಮ್ ಅಂತ ಯೂಸ್ ಮಾಡ್ತಾ ಇರ್ತಾರೆ. ರೀಸೆಂಟ್ ಆಗಿ ಪ್ರಧಾನಮಂತ್ರಿ ಅವರು ಕೂಡ ಇದನ್ನ ಹೇಳ್ತಾರೆ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದಾರೆ, ಸೊ ಏನಿದು ಸ್ಟೆಮ್ ಅಂತ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಿಮ್ಮ ಜೊತೆಗೂ ಕೂಡ ಹಂಚ್ಕೋತೀನಿ. ಸೊ ನೀವು ಕೂಡ ನಿಮ್ಮ ಬಳಿ ಇರೋ ಹೊಸ ಮಾಹಿತಿಗಳಿತ್ತು ಅಂದರೆ ಅದನ್ನೆಲ್ಲ ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಹಾಗೆ ಸೊ ಚಿಕ್ಕ ಮಕ್ಕಳಾಗಿದ್ರೆ ನೀವು ಇತ್ತೀಚೆಗೆಲ್ಲ ಏನೆಲ್ಲ ಕಲ್ತ್ಕೊಂಡಿದ್ರೆ ನಿಮ್ಮ ಸೈನ್ಸ್ ಸಬ್ಜೆಕ್ಟಲ್ಲಿ, ಅದು ಒಂದು ಆಟಮ್ ಆಗಿರ್ಬೋದು, ಯಾವ ರೀತಿ ಅಣುಗಳಾಗಿರ್ಬೋದು, ಪರಮಾಣುಗಳಾಗಿರ್ಬೋದು, ನಿಮ್ಮ ಒಂದು ದೇಹದಲ್ಲಾಗಿರ್ಬೋದು, ಯೂನಿವರ್ಸಲ್ ಆಗಿರ್ಬೋದು, ಸರೌಂಡಿಂಗಲ್ಲಿ ಆಗಿರ್ಬೋದು ಇರುತ್ತೆ. ಅದ್ರ ಬಗ್ಗೆಲ್ಲ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಅದರ ಜೊತೆಗೆ ಸೊ ನೀವೆಲ್ಲ ಕಲ್ತ್ಕೊಂಡಿದ್ರ ಗ್ರಹಣ ಹೇಗಾಗುತ್ತೆ, ಸೊ ಯಾರ ಮಧ್ಯೆ ಯಾವ ಗ್ರಹದ ಮಧ್ಯೆ ಯಾವ ಗ್ರಹ ಬಂದಾಗ ಗ್ರಹಣ ಆಗುತ್ತೆ, ಸೊ ಗ್ರಹಣ ಆಗಿರ್ಬೋದು, ಸೂರ್ಯ ಚಂದ್ರ, ಇದ್ರ ಬಗ್ಗೆ ಏನೇ ಮಾಹಿತಿ ನಿಮ್ಮ ಬಳಿ ಇತ್ತು ಅಂದರೆ ಚಿಕ್ಕ ಮಕ್ಕಳು ಖಂಡಿತವಾಗ್ಲೂ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೀವೇನು ಸೈನ್ಸಲ್ಲಿ ಕಲ್ತ್ಕೊಂಡಿದ್ರಾ ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನಿಮಗೆ ಏನಾದ್ರು ಒಂದು ಸ್ಪೆಷಲ್ ಆಗಿರುವಂಥ ಮಾಹಿತಿ ಗೊತ್ತಿತ್ತು ಅಂದರೆ, ಅಥವಾ ನಿಮ್ಮ ಪೀರಿಯಾಡಿಕ್ ಟೇಬಲ್ ಆಗಿರ್ಬೋದು, ಸಾಕಷ್ಟುಗಳನ್ನು ಹೇಳ್ತಾ ಇರ್ತಾರೆ, ಬಹಟ್ ಮಾಡಿ ಹೇಳ್ತಾ ಇರ್ತಾರೆ ಮಕ್ಕಳು. ಸೊ ಆ ರೀತಿ ಎಲ್ಲ ನಿಮಗೆ ಕಲೆಗಳಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನೆಲ್ಲ ನಮ್ಮ ಜೊತೆಗೆ ಹಂಚ್ಕೋಬಹುದು. ಇವತ್ತು ಸಾಕಷ್ಟು ಸೈನ್ಸ್ಗಳ ಬಗ್ಗೆನೇ ಮಾತಾಡೋಣ, ಸೈಂಟಿಸ್ಟ್ಗಳ ಬಗ್ಗೆ ಮಾತಾಡೋಣ. ಬೇರೆ ಸೈಂಟಿಸ್ಟ್ಗಳು ಯಾರೆಲ್ಲ ಏನೆಲ್ಲ ಕಣ್ಣು ಹಿಡಿದಿದ್ದಾರೆ ಅದನ್ನ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಸೊ ಯಾವ ರೀತಿ ಯಾವ್ಯಾವ ಸೈಂಟಿಸ್ಟ್ಗಳು ಏನೆಲ್ಲ ಕಣ್ಣು ಹಿಡಿದಿದ್ದಾರೆ, ಹಾಗೆ ಅವರ ಕತೆಗಳಾಗಿರ್ಬೋದು, ಸೊ ಇದೆಲ್ಲರಿಗೂ ಕತೆಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ. ಸೊ ನಿಮ್ಗೆಲ್ಲ ಏನೆಲ್ಲ ಕತೆಗಳು ಗೊತ್ತಿದೆ ಅದರ ಸೈಂಟಿಸ್ಟ್ ಬಗ್ಗೆ ಆಗಿರ್ಬೋದು, ಸೊ ಇನೋವೇಷನ್ ಬಗ್ಗೆ ಆಗಿರ್ಬೋದು, ಅದರ ಮಾಹಿತಿನ ನಮ್ಮ ಜೊತೆಗೂ ಕೂಡ
ಹಂಚ್ಕೋಬೋದು. ಹಾಗೆ ಸೊ ಇವಾಗ ಫಸ್ಟ್ ಸೈಂಟಿಸ್ಟ್ ಬಗ್ಗೆ ನಾನು ನಿಮಗೆ ಕೇಳುವಂಥ ಪ್ರಶ್ನೆ, ಸೊ ಇದಕ್ಕೆ ಯಾರು ಗೊತ್ತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ನ್ಯೂಟನ್ ಅನ್ನೋವಂಥವ್ರು ಗ್ರಾವಿಟಿನ ಕಂಡು ಹಿಡಿದ್ರು ಅಂತ ನಮಗೆಲ್ಲ ಗೊತ್ತಿದೆ, ಅಂದರೆ ಗುರುತ್ವಾಕರ್ಷಣ ಬಲವನ್ನು ಕಂಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಅದಕ್ಕೆ ಒಂದು ಫೇಮಸ್ ಕತೆ ಇದೆ. ಸೊ ಏನ ಕತೆ, ಸೊ ಹೇಗೆ ಕಂಡು ಹಿಡಿದ್ರು ನ್ಯೂಟನ್ ಗ್ರಾವಿಟಿನ ಅನ್ನೋಂಥದ್ದು ನನ್ನ ಪ್ರಶ್ನೆ. ನೋಡೋಣ ಯಾರೆಲ್ಲ ಈ ಕತೆಗಳು ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಅಂತ ಕಥೆನ ನಮ್ಮ ಜೊತೆಗೆ ಹಂಚ್ಕೋಬೋದು. ಹಾಗೆ ನೀವ್ಯಾರು ಯೂನಿವರ್ಸಲ್ ಲಾಗಳಾಗಿರ್ಬೋದು, ಸಾಕಷ್ಟು ಫಾರ್ಮುಲಾಸ್ಗಳನ್ನ ಬ್ಯಾಟ್ ಮಾಡಿದ್ರೆ ನಿಮ್ಮ ಸೈನ್ಸಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಸೊ ಅದೆಲ್ಲದ್ರ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡೋಣ. ಸೊ ನಿಮ್ಮ ಬಳಿ ಏನಾದ್ರು ಅಚ್ಚರಿ ಚಕಿತವಾದಂಥ ಏನಾದ್ರು ಹೊಸ ಹೊಸ ಫ್ಯಾಕ್ಟ್ಗಳಿತ್ತು ಅಂದರೆ ಸೈನ್ಸ್ ಫ್ಯಾಕ್ಟ್ಗಳು, ಅದನ್ನೆಲ್ಲ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ನಿಮಗೆ ಕೊನೆಯಲ್ಲಿ ಕೊಟ್ಟಿರ್ತಾರೆ. ಸೊ ರಿಮೈಂಡರ್ ಆಗಿರ್ಬೋದು, ಪಾಯಿಂಟ್ಸ್ ಟು ಬಿ ರಿಮೆಂಬರ್ ಜೊತೆಗೆ ಒಂದು ಸೈನ್ಸ್ ಫ್ಯಾಕ್ಟ್ ಅಂತ ಕೂಡ ಕೊಟ್ಟಿರ್ತಾರೆ, ಸಾಕಷ್ಟು ಟೆಕ್ಸ್ಟ್ ಬುಕ್ಗಳಲ್ಲಿ ಕೊಟ್ಟಿರ್ತಾರೆ. ಸೊ ಈ ಫ್ಯಾಕ್ಟ್ಗಳನ್ನ ಯಾಕೆ ಕೊಡ್ತಾರಪ್ಪ ಅಂತಂದರೆ ನಮಗೆಲ್ಲ ಗೊತ್ತಾಗಲಿ. ಸೊ ಯಾವ ರೀತಿ ಅಪ್ಲಿಕೇಶನ್ ಮಾಡೋದು, ದಿನನಿತ್ಯ ಜೀವನದಲ್ಲಿ ನಾವು ಓದ್ತಾ ಇರುವಂಥ ವಿದ್ಯೆನ ಹೇಗೆ ಬಳಸೋದು ಅಂತ ಹೇಳ್ತಾ ಇರ್ತಾರೆ ಅದರಲ್ಲಿ. ಸೊ ಆ ರೀತಿ ವಿಷಯಗಳು ನಿಮಗೆ ಗೊತ್ತಿತ್ತು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಇವತ್ತು ಸಾಕಷ್ಟು ಮಾತಾಡೋಣ. ಅದರ ಜೊತೆಗೆ ಎಕ್ಸ್ಪೆರಿಮೆಂಟ್ಸ್ಗಳ ಬಗ್ಗೆ ಕೂಡ ಮಾತಾಡೋಣ. ಸೊ ಏನೆಲ್ಲ ಮಾಡಿದ್ರೆ ಏನೆಲ್ಲ ಆಗುತ್ತೆ, ಸೊ ನೀವ್ಯಾರು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂದರೆ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ನ ಮನೇಲಿ ಯಾವ ರೀತಿ ಮಾಡ್ತಿದ್ದೀರಾ, ಸೊ ಅದೆಲ್ಲ ಹೇಗೆಲ್ಲ ಪರಿಣಾಮಗಳಾಗ್ತಾ ಇರುತ್ತೆ, ಸೊ ನೀವು ಅದರಿಂದ ಏನೆಲ್ಲ ಕಲ್ತ್ಕೋತಾ ಇದ್ದೀರಾ, ನಿಮ್ಮ ಒಂದು ಅನಿಸಿಕೆಗಳನ್ನ ಹಾಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆಗೂ ಕೂಡ ಖಂಡಿತವಾಗ್ಲೂ ಹಂಚ್ಕೋಬಹುದು. ಸೊ ನಿಮ್ಮ ಬಳಿ ಇರೋ ನಿಮ್ಮ ಟೆಕ್ಸ್ಟ್ ಬುಕ್ ಇರುವಂಥ ಮಾಹಿತಿಗಳಾಗಿರ್ಬೋದು, ನಿಮಗೆ ಹೊಸದಾಗಿ ನೀವು ರಿಸರ್ಚ್ ಮಾಡಿರುವಂಥ ಮಾಹಿತಿ ಆಗಿರ್ಬೋದು, ನಿಮಗೆ ತಿಳಿದು ಬಂದಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಮಾತಾಡ್ಬೋದು. ಜೊತೆಗೆ ಸೊ ಮನೆಯೆಲ್ಲ ಸಾಕಷ್ಟು ಚಿಕ್ಕ ಚಿಕ್ಕ ಮಕ್ಕಳು ನೋಡ್ತಾ ಇರ್ತೀವಿ, ಎಸ್ಪೆಷಲಿ ಹುಡುಗರು ಅಂತಾನೆ ಹೇಳ್ಬೋದು. ಸೊ ಜಾಸ್ತಿ ಎಲೆಕ್ಟ್ರಾನಿಕ್ ಸಾಮಾನುಗಳನ್ನ ಬಿಚ್ಚಿಬಿಟ್ಟು ಸೊ ಒಳಗೆ ಏನಿದೆ, ಸೊ ಯಾವ ಸ್ಕ್ರೂ ಹೆಂಗಿದೆ, ಸೊ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ ಚೆಕ್ ಮಾಡಿಬಿಟ್ಟು ನೋಡ್ತಿರ್ತಾರೆ. ಸೊ ಆ ರೀತಿಯ ಅಭ್ಯಾಸ ಸೊ ನಿಮ್ಮ ಮನೇಲಿ ಮಕ್ಳಿಗೂ ಕೂಡ ಇತ್ತು ಅಂದರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಒಂದು ಪ್ರೇರೇಪಿಸಿ ಇವತ್ತು ಕರೆ ಮಾಡೋದಕ್ಕೆ. ಸೊ ಹಾಗೆ ಅವರೆಲ್ಲ ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಅವ್ರಿಗೆ ಯಾಕೆ ಇಂಟ್ರೆಸ್ಟ್ ಇದೆ ಈ ಫೀಲ್ಡಲ್ಲಿ, ಸೊ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡೋಣ. ಸೊ ಹೇಗೆ ಈ ರೀತಿ ಇಂಟ್ರೆಸ್ಟ್ಗಳನ್ನ ಇನ್ನೂ ಹೇಗೆ ಮುಂದುವರಿಸ್ಕೊಳ್ತಾ ಹೋಗಬೇಕು, ಯಾವ್ಯಾವ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನು ಮನೇಲೇ ನಾವು ಮಾಡ್ಬೋದು, ಹಾಗೆ ಹೇಗೆ ಸೈನ್ಸ್ ಮೇಲೆ ಸಾಕಷ್ಟು ನಾವು ಇಂಟ್ರೆಸ್ಟನ್ನು ಮೂಡಿಸ್ಬೋದು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಅಂತ. ಅಂದರೆ ಯಾರೆಲ್ಲ ಪುಟ್ಟ ಮಕ್ಕಳಿರ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗಿರ್ಬೋದು, ಥರ್ಡ್, ಆ ರೀತಿ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಸೈನ್ಸ್ ಬಗ್ಗೆ ಏನೋ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಸೊ ಅಂಥ ಮಕ್ಕಳಿಗೆ ಸೊ ಯಾವ ರೀತಿ ನಾವು ಸೈನ್ಸ್ ಕಡೆ ಒಲವನ್ನು ಮೂಡಿಸ್ಬೋದು, ಸೊ ಯಾವ ರೀತಿ ವಿಜ್ಞಾನದ ಕಡೆಗೆ ಅವರನ್ನು ಹೊರಳಿಸ್ಬೋದು ಅಂತ ಸಾಕಷ್ಟು ಸಿನಿಮಾಗಳು ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಒಂದು ಸೈನ್ಸ್ ಅನ್ನುವಂಥ ಒಂದು ವಿಷಯದಲ್ಲಿ ಸೈಂಟಿಫಿಕ್ ಫಿಕ್ಷನ್ ಆಗಿರ್ಬೋದು, ಸೊ ಬೇರೆ ಬೇರೆ ಸೈಂಟಿಸ್ಟ್ಗಳ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು ಬಂದಿದೆ. ಅದರಲ್ಲಿ ಒಂದು ನಾನು ಪರ್ಸ್ನಲ್ ಆಗಿ ರೆಕಮೆಂಡ್ ಮಾಡುವಂಥ ಸಿನಿಮಾ ಬಂದ್ಬಿಟ್ಟು ಸೊ ಮಿಷನ್ ಮಂಗಲ್ ಅಂತ ಹಿಂದಿ ಸಿನಿಮಾ ಅದು. ಸೊ ಮಿಷನ್ ಮಂಗಲ್ ಸಿನಿಮಾದಲ್ಲಿ ಆಲ್ಮೋಸ್ಟ್ ಯಾವ ರೀತಿ ಇದೆಯಪ್ಪ ಅಂತಂದರೆ, ಸೊ ಅವರೆಲ್ಲ ಮಂಗಳಕ್ಕೆ ಹೋಗುವಂಥ ಒಂದು ಸ್ಯಾಟಲೈಟ್ನ ಕಳಿಸ್ತಾ ಇರ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಲ್ಲ ಸಾಕಷ್ಟು ಸೈಂಟಿಸ್ಟ್ಗಳೆಲ್ಲ ಸೇರ್ಕೊಂಡ್ಬಿಟ್ಟು ಸೊ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ, ಸೊ ಹೀಗಾದರೆ ಚೆನ್ನಾಗಿರುತ್ತೆ ಸ್ಯಾಟಲೈಟು, ಸೊ ಹೀಗೆ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಸ್ಯಾಟಲೈಟ್ಗಳನ್ನ ಲಾಂಚ್ ಮಾಡ್ತಾರೆ ಇಸ್ರೋಯಿಂದ. ಸೊ ಅದರದ್ದು ಒಂದು ಸಿನಿಮಾನ ಮಾಡಿರ್ತಾರೆ. ಸೊ ತುಂಬ ಚೆನ್ನಾಗಿದೆ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ಅದನ್ನು ನೋಡಿದ್ರೆ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ನೀವೇನೋ ಅಕಸ್ಮಾತ್ ಆ ಸಿನಿಮಾನ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಅದನ್ನು ನೋಡಿ. ಸೊ ತುಂಬ ಚೆನ್ನಾಗಿ ಇನ್ಸ್ಪಿರೇಷನ್ ಆಗಿದೆ. ಸೊ ಜೊತೆಗೆ ಯಾವ ರೀತಿ ಸ್ಪೇಸ್ಗಳ ಬಗ್ಗೆ ಆಗಿರ್ಬೋದು, ಹೇಗೆ ಸ್ಯಾಟಲೈಟ್ಗಳನ್ನು ಉಡಾವಣೆಯನ್ನು ಮಾಡ್ತಾರೆ, ಸೊ ಏನೆಲ್ಲ ಮಾಡ್ತಾರೆ, ಎಷ್ಟೆಲ್ಲ ಕಷ್ಟಪಡ್ತಾರೆ ಅವರು, ಹಾಗೆ ಎಷ್ಟೆಲ್ಲ ಪ್ಲಾನಿಂಗ್ ಮಾಡ್ತಾರೆ. ಸೊ ಒಂದೊಂದು ಸೆಕೆಂಡ್ ಕೂಡ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಎಸ್ಪೆಷಲಿ ಸ್ಪೇಸ್ ಅಂತ ಬಂತು ಅಂತಂದರೆ ಸ್ಪೇಸ್ ಸೈಂಟಿಸ್ಟ್ಗಳಿಗೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಚಿಕ್ಕ ಒಂದೊಂದು ಸೆಕೆಂಡ್ಗಳಾಗಿರ್ಬೋದು, ಒಂದು ಸ್ವಲ್ಪ ವೇಟ್ ಹೆಚ್ಚು ಕಮ್ಮಿ ಆಗೋದಾಗಿರ್ಬೋದು, ಸಾಕಷ್ಟು ಅವ್ರಿಗೆ ಮ್ಯಾಟ್ರ್ ಆಗ್ತಿರುತ್ತೆ. ಸೊ ಹೀಗಾಗಿನೇ ಒಂದು ಹಿಂದ್ಗಡೆ ಇರುವಂಥ ಒಂದು ಮಿಷನ್ ಫೇಲ್ ಆಗಿರುತ್ತೆ ಅವ್ರದ್ದು. ಸೊ ಇನ್ನೊಂದು ಮಿಷನ್ನ ಮಾಡ್ತಾ ಇರ್ತಾರೆ, ಮಿಷನ್ ಮಂಗಲ್ನ ಸಕ್ಸಸ್ಫುಲ್ ಮಾಡ್ತಾರೆ. ಸೊ ಆ ರೀತಿ ಸಿನಿಮಾಗಳನ್ನ ಮಾಡಿದ್ದಾರೆ. ಇನ್ನೂ ಸಾಕಷ್ಟು ರೀತಿ ಸಿನಿಮಾಗಳಿದೆ ಅಂತಲೇ ಹೇಳ್ಬೋದು. ಅದು ಸೈಂಟಿಫಿಕ್ ಫಿಕ್ಷನ್ ಆಗಿರ್ಬೋದು, ಬೇರೆ ಥರ ಎಕ್ಸ್ಪೆರಿಮೆಂಟ್ ಮಾಡಿರೋ ಒಂದು ಸಿನಿಮಾಗಳಾಗಿರ್ಬೋದು, ಸಾಕಷ್ಟು ಸೈನ್ಸ್ಗಳ ಬಗ್ಗೆ ಸಾಕಷ್ಟು ಸಿನಿಮಾಗಳಿದೆ. ಸೊ ನನಗೆ ಗೊತ್ತಿರೋಂಥ ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಸಾಕಷ್ಟು ಸಿನಿಮಾಗಳ ಬಗ್ಗೆ ಆಗಿರ್ಬೋದು, ಬೇರೆ ಸೈನ್ಸ್ ಫ್ಯಾಕ್ಟ್ಸ್ಗಳ ಬಗ್ಗೆ ಆಗಿರ್ಬೋದು. ಸೊ ನಿಮ್ಮ ಬಳಿ ಏನಾದ್ರು ಹೊಸ ಮಾಹಿತಿ ಇತ್ತು ಅಂದರೆ ಸೈನ್ಸ್ ಬಗ್ಗೆ, ಅದನ್ನು ಖಂಡಿತವಾಗ್ಲೂ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಹಾಗೆ ಅಕಸ್ಮಾತ್ ನಿಮ್ಮ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಾ ಅಂತಂದರೆ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ, ಸೊ ಏನೆಲ್ಲ ನೀವು ಸ್ಪೆಷಲ್ ಆಗಿ ಏನಾದ್ರು ಆಕ್ಟಿವಿಟಿ ಮಾಡಿದ್ರಾ ಅಂತಂದರೆ, ಏನಾದರೂ ಡ್ರಾಮಾಗಳನ್ನು ಮಾಡಿದ್ರಾ ಅಂತಂದರೆ, ಅಥವಾ ಯಾವ ರೀತಿ ಏನೇನೋ ಸ್ಪೀಚ್ ಮಾಡಿದ್ರಿ, ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ನೀವು ಕೂಡ ಮಾತಾಡ್ಬೋದು. ಹಾಗೆ ನಿಮ್ಮ ಬಳಿ ಏನೋ ಹೊಸ ಮಾಹಿತಿಗಳಿತ್ತು ಅಂದರೆ ಫ್ಯಾಕ್ಟ್ಸ್ಗಳಾಗಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಹಾಗೆ ನಾನು ಕೂಡ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ನ ತೊಗೊಂಡು ಬಂದಿನಿ, ಅದನ್ನೆಲ್ಲ ನಿಮ್ಮ ಜೊತೆಗೂ ಕೂಡ ಹಂಚ್ಕೋತೀನಿ. ಈ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಹಲೋ, ದಯವಿಟ್ಟು ಕರೆ
ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸಾಕಷ್ಟು ಬಾರಿ ಅರ್ಜೆಂಟಲ್ಲಿ ಕರೆ ಮಾಡಿಬಿಟ್ಟಿರ್ತೀವಿ. ಸೊ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ವಾಯ್ಸ್ ಕೇಳಿಸ್ತಾ ಇರುತ್ತೆ ಅಥವಾ ಟಿ ವಿ ನೋಡಿಕೊಂಡು ಮಾತಾಡ್ತಿರ್ತೀರಾ. ಸೊ ಅವಾಗ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಮೊಬೈಲಲ್ಲಿ ಮಾತಾಡಬೇಕಾ ಟಿ ವಿಯಲ್ಲಿರೋ ವಾಯ್ಸ್ನ ಕೇಳಿಸ್ಕೋಬೇಕಾ ಅಂತ. ಸೊ ಆ ರೀತಿ ಎಲ್ಲ ಆಗಬಾರ್ದು ಅಂದರೆ ದಯವಿಟ್ಟು ಟಿ ವಿಯನ್ನು ಮ್ಯೂಟ್ ಮಾಡಿ ಮಾತಾಡಿ. ಹಾಗೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಜೊತೆಗೆ ನಿಮ್ಮ ಲೌಡ್ ಸ್ಪೀಕರನ್ನು ಕೂಡ ಆಫ್ ಮಾಡಿ ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಏನು ಹೇಳಬೇಕು ಅಂತ ಅನ್ಕೋತಾ ಇದ್ದೀರಾ ಅದನ್ನೆಲ್ಲ ತುಂಬ ಚೆನ್ನಾಗಿ ಕನ್ವೆ ಮಾಡ್ಬೋದು. ಸೊ ನನ್ನ ಬಳಿ ಇರುವಂಥ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ನಿಮ್ಮ ಜೊತೆಗೆ ಹಂಚ್ಕೋತೀನಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಏನಪ್ಪ ಎಕ್ಸ್ಪೆರಿಮೆಂಟ್ಗಳು ಅಂತ ಅಂದರೆ, ಸೊ ಮೊದಲನೇದಾಗಿ ಒಂದು ಸಿಂಪಲ್ ಆಗಿರ್ತಕ್ಕಂಥ ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಎಕ್ಸ್ಪೆರಿಮೆಂಟನ್ನು ಹೇಳ್ತೀನಿ. ಸೊ ಇದನ್ನು ಕೂಡ ನೀವು ಮನೇಲಿ ಟ್ರೈ ಮಾಡ್ಬೋದು. ಸೊ ಯಾವ ರೀತಿ ನಮ್ಮ ಒಂದು ಪ್ಲಾಂಟ್ಸ್ಗಳು ನೀರನ್ನು ಕುಡಿತವೆ ಅಂದರೆ ಗಿಡಗಳು ಯಾವ ರೀತಿ ನೀರನ್ನು ಕುಡಿತವೆ. ಸೊ ಗಿಡಗಳು ನೀರನ್ನು ಕುಡಿತವೆ ನಮಗೆಲ್ಲ ಗೊತ್ತು, ಯಾಕಂದರೆ ಗಿಡಕ್ಕೆಲ್ಲ ನೀವು ನೀರು ಹಾಕ್ತಾ ಇರ್ತೀವಿ, ಗಿಡಗಳಿಗೆ ನೀರು ಬೇಕು ಅಂತ. ಸೊ ಅದೆಲ್ಲ ಹೇಗೆ ಕುಡಿಯುತ್ತೆ ಒಂದು ಗಿಡ ಅನ್ನೋಂಥದ್ದು ನೀರನ್ನು ಅನ್ನೋಂಥದ್ದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋಂಥ ಟೈಮಲ್ಲಿ. ಸೊ ಅದನ್ನು ಯಾವ ರೀತಿ ಚಿಕ್ಕ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದಪ್ಪ ಅಂತಂದರೆ, ಒಂದು ಸೂಪರ್ ಆಗಿರುವಂಥ ಬಿಳಿಯಾದ ಗುಲಾಬಿ ಹೂವನ್ನ ತಗೋಬೇಕು. ಸೊ ಬಿಳಿ ಗುಲಾಬಿ ಹೂವನ್ನ 3 ಗುಲಾಬಿ ಹೂ ತೊಗೊಂಡ್ರೆ ಭಾಳ ಬೆಟರ್ ಅಂತ ನನಗನ್ಸುತ್ತೆ. ಸೊ 3 ಗುಲಾಬಿ ಹೂ ತೊಗೊಂಡು ಒಂದರಲ್ಲಿ ಕಲರ್ ನೀರು ಹಾಕಿಬಿಟ್ಟು, ಸೊ ಗುಲಾಬಿ ಹೂ ಇಟ್ವಿ ಅಂತಂದರೆ ಕಂಪ್ಲೀಟಾಗಿ ಯಾವ ಕಲರ್ ಹಾಕಿರ್ತೀವೋ ಆ ಕಲರಲ್ಲಿ ಆಗಿ ಟರ್ನ್ ಆಗುತ್ತೆ ಬಿಳಿ ಗುಲಾಬಿ ಹೂವು. ಸೊ ಇನ್ನೊಂದು ಹೂವನ್ನ ಅದೇ ರೀತಿ ಇನ್ನೊಂದು ಕಲರಲ್ಲಿ ಅಥವಾ ಬರೀ ಪ್ಲೇನ್ ವಾಟರಲ್ಲಿ ಇಟ್ವಿ ಅಂತಂದರೆ ಸೊ ಅದು ಕಲರ್ ಚೇಂಜ್ ಆಗಲ್ಲ. ಹಾಗೆ ಮತ್ತೊಂದು ಗುಲಾಬಿಯನ್ನು ಸೊ 2 ಭಾಗವನ್ನಾಗಿ ಮಾಡಿ, ಸೊ ಒಂದು ಭಾಗನ ಕಲರ್ ನೀರಲ್ಲಿ, ಸೊ ಇನ್ನೊಂದು ಭಾಗನ ಬಂದ್ಬಿಟ್ಟು ನಾವು ಒಂದು ಸ್ವಚ್ಛ ನೀರಲ್ಲಿ ಇಟ್ವಿ ಅಂತಂದರೆ ಸೊ ಒಂದು ಭಾಗ ಮಾತ್ರ ಕಲರ್ ಆಗುತ್ತೆ. ಅದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ಈ ಹೂಗಳಾಗಿರ್ಬೋದು ಗಿಡಗಳಾಗಿರ್ಬೋದು ಯಾವ ರೀತಿ ನೀರನ್ನು ಸೇವನೆಯನ್ನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಹೇಗೆ ಕಲರ್ ಬರುತ್ತೆ ಫ್ಲವರ್ಗಳಿಗೆ ಅಂದರೆ ಒಂದು ಹೂವಿನಗಳಿಗೆ ಯಾವ ರೀತಿ ಬಣ್ಣಗಳು ಬರುತ್ತೆ ಅಂತ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೊ ಎಲ್ಲ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸೋದ್ರಿಂದ ಸಾಕಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಅವ್ರಿಗೆ. ಓಕೆ, ಇದು ಈ ರೀತಿ ಎಲ್ಲ ಇದೆಯಾ, ಹೀಗೂ ಮಾಡ್ಬೋದಾ, ಇದನ್ನು ನಾನು ಹಿಂಗೆ ಮಾಡಬೇಕು ಅಂತ ಅವ್ರಿಗೊಂಥರ ಒಂದು ಎಕ್ಸೈಟ್ಮೆಂಟ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇಂಟ್ರೆಸ್ಟ್ ಬರುತ್ತೆ ಸಾಕಷ್ಟು ಆ ಸಬ್ಜೆಕ್ಟ್ ಮೇಲೆ. ಸೊ ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ಖಂಡಿತವಾಗ್ಲೂ ಟ್ರೈ ಮಾಡ್ತೀರಿ. ಸಾಕಷ್ಟು ಎಕ್ಸ್ಪೆರಿಮೆಂಟ್ ಇದೆ. ನೀವೇನಾದ್ರು ಅಕಸ್ಮಾತ್ ಗೂಗಲ್ ಮಾಡಿದ್ರಿ ಅಂತಂದರೆ ಅಥವಾ ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರಿ ಅಂದರೆ ನಿಮಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಸೊ ನನ್ನ ಬಳಿ ಇರುವಂಥ ಎಕ್ಸ್ಪೆರಿಮೆಂಟ್ಸ್ನ ನಾನು ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಸೊ ಅಕಸ್ಮಾತ್ ನೀವ್ಯಾರು ಎಕ್ಸ್ಪೆರಿಮೆಂಟ್ಸ್ನ ಟ್ರೈ ಮಾಡ್ತಿದ್ದೀರಾ ಅಂತಂದರೆ, ನಿಮ್ಮಲ್ಲಿ ಏನಾರು ಮಾಡಿದಿರಾ ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಮಾತಾಡ್ಬೋದು. ಹಾಗೆ ಅದರ ಜೊತೆಗೆ ಹೊಸ ಹೊಸ ಸೈನ್ಸ್ ಫ್ಯಾಕ್ಟ್ಗಳ ಬಗ್ಗೆ ಹಾಗೆ ಸೈನ್ಸಲ್ಲಿ ಇನ್ನೂ ಏನೆಲ್ಲ ವಿಚಾರಗಳಿದೆ ಅದನ್ನೆಲ್ಲ ನಿಮ್ಮ ಜೊತೆಗೂ ಕೂಡ ನಾನು ಹಂಚ್ಕೋತಾ ಇರ್ತೀನಿ. ಸೊ ಇದೆಲ್ಲ ಸಾಕಷ್ಟು ಮಾತಾಡೋಣ, ಇನ್ಫಾರ್ಮೇಷನ್ ನಿಮ್ಮ ಜೊತೆಗೂ ಕೂಡ ಹಂಚ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಾನು ಮೇಡಮ್ ಮಂಜುಳಾ. ನಮಸ್ತೆ ಮಂಜುಳಾ ಅವ್ರು, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಓಕೆ, ಸೊ ಇವತ್ತು ಬಂದ್ಬಿಟ್ಟು ವರ್ಲ್ಡ್ ಸೈನ್ಸ್ ಡೇ. ಸೊ ವಿಜ್ಞಾನ ದಿನ ಆಗಿರೋದ್ರಿಂದ ಸೊ ನೀವು ವಿಜ್ಞಾನದ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ವಿಜ್ಞಾನದ ಬಗ್ಗೆ ಅಂತಂದ್ರೆ ಇವಾಗ ಸೈನ್ಸ್ ತುಂಬಾ ಮುಂದುವರೆದಿದೆ. ಮೆಡಿಕಲ್ ಸೈನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಹೌದು, ಎಲ್ಲ ತುಂಬಾ ಮುಂದುವರೆದಿದೆ. ಎಲ್ಲ ಈ ಕೆಲಸಗಳೆಲ್ಲ ಈಸಿ ಆಗ್ತದೆ. ಕಮ್ಯುನಿಕೇಶನ್ ಆಗ್ಲಿ ಎಲ್ಲದನ್ನು ಈಸಿ ಆಗ್ತಾ ಇದೆ. ಮತ್ತೆ ಈ ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಲ್ಲ ಬಂದ್ಬಿಟ್ಟು ತುಂಬಾ ಎಲ್ಲ ನೆಟ್ವರ್ಕ್ ಕಮ್ಯುನಿಕೇಶನ್ ಎಲ್ಲ ಮುಂದುವರೆದಿದೆ. ಹಿಂಗೆ ಆದ್ರೆ ಅದನ್ನ ನಾವು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಇರುತ್ತೆ. ಅದನ್ನು ಕೆಟ್ಟದ್ದಕ್ಕೆ ಉಪಯೋಗಿಸ್ಕೋಬಾರ್ದು. ಆದಷ್ಟು ಒಳ್ಳೇದಕ್ಕೆ ಉಪಯೋಗ ಮಾಡ್ಕೋಬೇಕು, ಟೆಕ್ನಾಲಜಿನಾಗ್ಲಿ ಸೈನ್ಸ್ನಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ, ಸೂಪರ್. ಸೊ ಯಾರೆಲ್ಲ ಇದೆಲ್ಲ ಕಂಡುಹಿಡಿದಿದ್ದಾರೆ ಅಂತ ನಿಮಗೆ ಐಡಿಯಾ ಇದೆಯಾ? ಮೇಡಮ್ ಇದೆ. ಓಕೆ, ಏನಾದ್ರು ಹೇಳ್ತೀರಾ ಮಾಹಿತಿನ ಅದ್ರ ಬಗ್ಗೆ? ಹೇಳ್ತೀನಿ ಮೇಡಮ್. ಈಗ ಎಲೆಕ್ಟ್ರಾನ್ಗಳನ್ನ ಕಂಡುಹಿಡಿದವನು ಜೆ ಥಾಮ್ಸನ್ ಅಂತ ಹೇಳ್ಬಿಟ್ಟು. ಆಮೇಲೆ ಬಲ್ಬ್ ಕಂಡುಹಿಡಿದವನು ಥಾಮಸ್ ಆಲ್ವಾ ಎಡಿಸನ್. ಎಲೆಕ್ಟ್ರಿಸಿಟಿ ಕಂಡುಹಿಡಿದಿದ್ದು ಬೆಂಜಮಿನ್ ಫ್ರಾಂಕ್ಲಿನ್. ಎಲ್ಲ ಇದು ಮೈಕೆಲ್ ಫ್ಯಾರಡೆ ಎಲೆಕ್ಟ್ರಿಸಿಟಿ ಕಂಡುಹಿಡಿದಿದ್ದು. ಆಮೇಲೆ ಡೈನಮೈಟ್ ಅಂತ ಇದೆ, ಅದನ್ನ ಆಲ್ಫ್ರೆಡ್ ನೋಬಲ್ ಅನ್ನ ಕಂಡುಹಿಡಿದಿದ್ದ. ಆಮೇಲೆ ಗೆಲಿಲಿಯೋ ಸೂಕ್ಷ್ಮದರ್ಶಕ ಯಂತ್ರ, ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಟೆಲಿಫೋನ್, ರೇಡಿಯೋ ಮಾರ್ಕೋನಿ, ಟೆಲಿವಿಷನ್ ಜಾನ್ ಎಲ್ ಬೇಯರ್ಡ್, ಏರೋಪ್ಲೇನ್ ರೈಟ್ ಬ್ರದರ್ಸ್, ಮತ್ತೆ ರಕ್ತ ಪರಿಚಲನೆ ವಿಲಿಯಂ ಹಾರ್ವೆ. ಇಷ್ಟು. ಮತ್ತೆ ಇದು ಅನುವಂಶೀಯ ತತ್ವ ಗ್ರೆಗರ್ ಮೆಂಡಲ್, ಜೀವ ವಿಕಾಸ ತತ್ವ ಆರ್ಕಿಮೆಡಿಸ್, ಮತ್ತೆ ಆವರ್ತ ಕೋಷ್ಟಕ ಪೀರಿಯಾಡಿಕ್ ಟೇಬಲ್ ಮೆಂಡಲಿವ್. ಇಷ್ಟು ಮೇಡಮ್. ವಾವ್, ಸೂಪರ್. ಒಂದು ಫುಲ್ ಲಿಸ್ಟ್ ಅನ್ನ ಹೇಳ್ಬಿಟ್ರಿ.
ಹಾ ಮೇಡಮ್. ಸೊ ನಿಮಗೆ ಮೊದಲನೇದಾಗಿ ಸೈಂಟಿಸ್ಟ್ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ಸೈಂಟಿಸ್ಟ್ ಅಂದ ತಕ್ಷಣ ನಮಗೆ ಸರ್ ಸಿ ವಿ ರಾಮನ್ ಮತ್ತೆ ಜಗದೀಶ್ ಚಂದ್ರ ಬೋಸ್, APJ ಅಬ್ದುಲ್ ಕಲಾಂ ಇಂಡಿಯಾದಲ್ಲಿ ಅಂದ್ರೆ. ಸೂಪರ್, ವಾವ್. ಅವ್ರು. ಓಕೆ, ತುಂಬ ಸೂಪರ್ ಆಗಿ ಹೇಳಿದ್ರಿ. ಹಾಗೆ ಸಾಕಷ್ಟು ಪಾಯಿಂಟ್ಸ್ಗಳನ್ನ ಇವತ್ತು ಹೇಳಿದ್ರಿ. ಸೊ ಹೇಳಿ, ನಿಮ್ಮ ಕಡೆ ಇದರ ಹಾಡು ಏನಾದ್ರು ಕತೆ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ನೆನಪಾಗ್ತಿಲ್ಲ. ಓಕೆ, ಎಸ್ ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇವತ್ತಿಲ್ಲ ಮೇಡಮ್, ಯಾರಿಗೂ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು. ಹೇಳಿ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನೀವು ಕೂಡ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕು ಅಂತಿತ್ತು ಅಂದರೆ, ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸೌಜನ್ಯ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಕೆಲ್ಲಾಡಿಂದ, ಚಿತ್ರದುರ್ಗ ಡಿಸ್ಟಿಕ್. ಓಕೆ, ಏನು ಓದ್ತಿರೋದು ನೀವು? ನಾವು ಸೆವೆಂತ್ ಸ್ಟ್ಯಾಂಡರ್ಡ್ ಓದ್ತಿದ್ದೀರಾ? ಸೂಪರ್. ಸೊ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ನಿಮ್ಮ ಸ್ಕೂಲಲ್ಲಿ? ನನ್ನ ಫೇವ್ರೇಟ್ ಅಂದ್ರೆ ಕನ್ನಡ ಮತ್ತೆ ಇಂಗ್ಲಿಷ್. ಕನ್ನಡ ಮತ್ತು ಇಂಗ್ಲೀಷ್ ಎರಡು ಇಷ್ಟ ಆಗುತ್ತೆ? ಇಷ್ಟ. ಓಕೆ, ಸೂಪರ್. ಸೊ ನಿಮ್ಮ ಸ್ಕೂಲ್ ಹೆಸರೇನು? GHPS ಕೆಲ್ಲಾಡ್ ಅಂತ. ಓಕೆ, ನಿಮ್ಮ ಸ್ಕೂಲಲ್ಲಿ ಫೇವ್ರೆಟ್ ಟೀಚರ್ ಯಾರು ನಿಮಗೆ? ನಮಗೆ ಅನಿತಾ ಮಿಸ್ ಅಂತ. ಏನು ಹೇಳ್ಕೊಡ್ತಾರೆ ಅವರು? ಅವರು ಇಂಗ್ಲಿಷ್ ಸಬ್ಜೆಕ್ಟ್ ಮಾಡ್ತಾರೆ, ಅದಕ್ಕೆ. ಓಕೆ, ಸೊ ಇವತ್ತು ಬಂದ್ಬಿಟ್ಟು ವರ್ಲ್ಡ್ ಸೈನ್ಸ್ ಡೇ. ಗೊತ್ತು, ನಮ್ಮ ಸ್ಕೂಲಲ್ಲಿ ಪ್ರಯೋಗ ಮಾಡಿದ್ವಿ. ಓಕೆ, ಏನು ಮಾಡಿದ್ರಿ ಸ್ಕೂಲಲ್ಲಿ ಇವತ್ತು? ನಾನು ಬೆಳಕು ಯಾವಾಗ್ಲೂ ನೇರ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋದು ಮಾಡಿದೆ. ಓಕೆ, ಹೇಗೆ ಮಾಡಿದ್ರಿ? ಒಂದು ಕ್ಯಾಂಡಲ್ ಇಟ್ಬಿಟ್ಟು ಅದನ್ನ ನೇರ ಇದ್ರಿಂದ ನೋಡಿದಾಗ ಅದು ಕ್ಯಾಂಡಲ್ ಕಾಣುತ್ತೆ. ಅದೇ ಸಟ್ಟಂಬಟ್ಟ ಆಗಿರೋದ್ರಿಂದ ನೋಡಿದ್ರೆ ಅದಕ್ಕೆ ಬೆಳಕು ಕಾಣಲ್ಲ. ಇದರಿಂದ ನಾವು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತೆ ಅನ್ನೋ ತಿಳ್ಕೋಬಹುದು ಅನ್ನೋದು. ವಾವ್, ಸೂಪರ್. ಸೊ ಬೇರೆಯವರೆಲ್ಲ ಏನೆಲ್ಲ ಮಾಡಿದ್ರು? ಬೇರೆಯವರು ಏನೇನೋ ಮಾಡಿದ್ರು. ಏನು ಮಾಡಿದ್ರು? ಈನು ಹಾಕ್ಬಿಟ್ಟು ಅದಕ್ಕೆ ಶಾಂಪು ಹಾಕ್ಬಿಟ್ಟು ಅದು ಉಕ್ಕುತ್ತೆ, ಅದನ್ನೆಲ್ಲ ಮಾಡಿದ್ರು. ಮತ್ತೆ ಅಷ್ಟೇ. ಓಕೆ, ಸೊ ನೀವೇನೆಲ್ಲ ತಿಳ್ಕೊಂಡ್ರಿ ಇವತ್ತು? ಸಾಕಷ್ಟು ಎಕ್ಸ್ಪೆರಿಮೆಂಟ್ ಎಲ್ಲ ನೋಡಿದ್ರಲ್ಲ, ಎಲ್ಲರೂ ಮಾಡಿದ್ದು. ಸೊ ನಿಮಗೆ ಸೈನ್ಸ್ ಇಷ್ಟ ಆಯ್ತಾ, ಇಷ್ಟ ಆಗ್ಲಿಲ್ವಾ? ಇಷ್ಟ ಆಯ್ತು. ಓಕೆ, ಸೂಪರ್. ಸೊ ಇದರ ಪೋಯಂ ಹೇಳ್ತೀರಾ? ಪ್ರತಿದಿನ ಮಾಡೋದು ಸೈನ್ಸ್ ಅಂತ ಹೇಳಿದ್ರು. ಹೇಳಿ. ನಾವು ಪ್ರತಿದಿನ ಮಾಡೋದು ಸೈನ್ಸ್, ಅಡಿಗೆ ಮಾಡ್ಬೇಕಾದ್ರೂ ಅಷ್ಟೇ ಸೈನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ವಾವ್, ಸೂಪರ್. ಸಾಕಷ್ಟು ತಿಳ್ಕೊಂಡಿದ್ದೀರಾ. ಮಿಸ್ ಹೇಳಿದ್ರು. ಸೂಪರ್. ಸೊ ಹೇಳಿ, ಇವತ್ತಾದ್ರೂ ಪೋಯಂ ಹೇಳ್ತೀರಾ ನೀವು? ಪೊಯಂ ಹೇಳಲ್ಲ, ಇಂಗ್ಲಿಷ್ ಅಲ್ಲಿ ಸಂವಿಧಾನ ಪೀಠಿಕೆ ಹೇಳ್ತೀನಿ. ಹೇಳಿ. The Constitution emblem, we the people of India having solemnly resolved to constitute India into a sovereign, socially secular, democratic republic and to secure to all its citizens justice, social, economic and political, liberty of thought, expression, belief, wealth and worship, equality of status and of opportunity and to promote among them all fraternity, assuring the dignity and of the individual and the integrity of the nation. In our Constitution, Assembly this 26th day of November 1949, Harabi adopt and then give to ourselves this Constitution. ಓಕೆ, ಸೊ ಡೈಲಿ ಹೇಳ್ತೀರಾ ಇದನ್ನ ನೀವು ಸ್ಕೂಲಲ್ಲಿ? ಡೈಲಿ ಹೇಳ್ತೀನಿ. ಹಾಗಾಗಿ ಬೈಟ್ ಆಗ್ಬಿಟ್ಟಿದೆ ನಿಮಗೆ? ಬಾಯ್ ಗಟ್ಟಾಗಿ ಮಿಸ್ ಹೇಳಿದ್ರು ಗಟ್ ಮಾಡಕ್ಕೆ, ಅದಕ್ಕೆ ಗಟ್ ಮಾಡ್ಕೊಂಡಿದ್ವಿ. ಓಕೆ, ಸೂಪರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾವಾಗ ಶುಭಾಶಯ ತಿಳಿಸ್ಬೇಕಿತ್ತ ಸೌಜನ್ಯ ಅವರೇ? ನಮ್ಮ ಅಕ್ಕ ಫಸ್ಟ್ PUC ಎಕ್ಸಾಮ್ ಬರೀತಿದ್ದಾಳೆ, ಅವಳಿಗೆ ಆಲ್ ದ ಬೆಸ್ಟ್ ಹೇಳ್ಬೇಕು. ನಿಮ್ಮ ಅಕ್ಕನ ಹೆಸರು? ಜಯನಶ್ರೀ ಅಂತ. ಹೇಳಿ. ಜಯನಶ್ರೀ. ಜಯನಶ್ರೀ. ಎಸ್, ಅವರಿಗೆ ನಿಮ್ಮ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆನಾ, ಅವ್ರ ಎಕ್ಸಾಮ್ಸ್ಗಳಿಗೆ? ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ ಅವರೇ. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಆಯ್ತು. ಥ್ಯಾಂಕ್ ಯು, ಬಾಯ್ ಬಾಯ್. ಎಸ್, ಸೌಜನ್ಯ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಸೊ ಅವ್ರ ಮಾತಲ್ಲೇ ನಮಗೆ ಗೊತ್ತಾಯಿತು. ಸೊ ಯಾವ ರೀತಿ ಎಕ್ಸ್ಪೆರಿಮೆಂಟ್ಸ್ಗಳಾಗಿರ್ಬೋದು, ಸೈನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು ಅಂತಂದರೆ ಈ ರೀತಿಯಂಥ ಎಕ್ಸ್ಪೆರಿಮೆಂಟ್ಸ್ಗಳನ್ನು, ಈ ರೀತಿಯಂಥ ಪ್ರಯೋಗಗಳನ್ನು ಮನೇಲಿ ಮಾಡ್ತಾ ಇದ್ದೀವಿ ಅಥವಾ ಸ್ಕೂಲಲ್ಲಿ ಮಾಡ್ತಿದ್ದೀವಿ ಅಂತಂದರೆ ಸೊ ಸಾಕಷ್ಟು ನಮಗೆ ಇಂಟ್ರೆಸ್ಟ್ ಮೂಡುತ್ತೆ ಅಂತಲೇ ಹೇಳ್ಬೋದು. ಪ್ರಾಕ್ಟಿಕಲ್ ಆಗಿ ನಾವು ಕಣ್ಣು ಮುಂದೆ ನೋಡಿದಾಗ ನಮಗೆ ಸಾಕಷ್ಟು ಇಷ್ಟ ಆಗುತ್ತೆ, ಹಾಗೆ ಸುಲಭ ಅಂತ ಕೂಡ ಅನಿಸುತ್ತೆ ಸೈನ್ಸ್ ಅನ್ನುವಂಥದ್ದು. ಅದೇ ನಾವು ಕೇವಲ ಪುಸ್ತಕದಲ್ಲಿ ಓದ್ತಾ ಇದ್ದೀವಿ ಅಂದರೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು?
ನನ್ನ ಹೆಸರು ನಯನ ಅಕ್ಕ. ನಮಸ್ತೆ ನಯನ ಅವರೇ, ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ತಡಿ ಅಕ್ಕ. ಓಕೆ, ಏನು ಓದ್ತಿರೋದು ನೀವು? ನಾವು ಅದಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಕ. ಏನು ಓದ್ತಿರೋದು? ಯಾವ ಕ್ಲಾಸು? ನಾವು ಕನ್ನಡ ಅಕ್ಕ. ಯಾವ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಪ್ಪ? ಏನಕ್ಕ? ಕ್ಲಾಸ್ ಯಾವ ಕ್ಲಾಸಲ್ಲಿ ಓದ್ತಿದ್ದೀರಾ? 5th ಸ್ಟ್ಯಾಂಡರ್ಡ್ ಅಕ್ಕ. 5th ಸ್ಟ್ಯಾಂಡರ್ಡ್, ಓಕೆ ಸೂಪರ್. ಸೊ 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಲ್ಲ, ಸೊ ನಿಮಗೆ ಸೈನ್ಸ್ ಅಥವಾ EVS ಏನೋ ಸಬ್ಜೆಕ್ಟ್ ಇದೆಯಾ? ಸೈನ್ಸ್ ಇಲ್ಲ ಅಕ್ಕ. ವಿಜ್ಞಾನ ಇದೆಯಾ? ಇಲ್ಲ ಅಕ್ಕ. ವಿಜ್ಞಾನ ಇಲ್ಲ. ಪರಿಸರ ವಿಜ್ಞಾನ ಇದೆಯಾ? ಪರಿಸರ ಅಧ್ಯಯನ ಐತಿ ಸರ್. ಪರಿಸರ ಅಧ್ಯಯನ ಅಂತಿದೆ. ಸೊ ಅದ್ರಲ್ಲಿ ಏನು ಕಲ್ತ್ಕೊಂಡಿದ್ದೀರಾ ನೀವು? ನಾವು ಎಕ್ಸ್ಪೆರಿಮೆಂಟ್ ಹೇಗ್ ಮಾಡೋದು ಅನ್ನೋದು ಕಲ್ತಿದೀವಿ ಅಕ್ಕ. ಸೊ ಹೇಗ್ ಮಾಡೋದು? ಏನ್ ಹೇಳ್ಕೊಟ್ಟಿದ್ದಾರೆ ಆ ಸಬ್ಜೆಕ್ಟ್ ಅಲ್ಲಿ? ಏನಕ್ಕ? ಆ ವಿಷಯದಲ್ಲಿ ಏನ್ ಹೇಳ್ಕೊಟ್ಟಿದ್ದಾರೆ? ನಮಗೆ ದ್ರವ್ಯಗಳನ್ನ ಹೇಳ್ಕೊಟ್ಟಿದಾರಕ್ಕ. ದ್ರವ್ಯಗಳು ಈ ತರ ಇರ್ತವೆ ಅಂತ ಎಲ್ಲ ಹೇಳ್ಕೊಟ್ಟಿರಕ್ಕ. ದ್ರವ್ಯಕ್ಕೆ ರಾಶಿ ಇದೆ. ದ್ರವ್ಯಗಳಲ್ಲಿ 3 ಸ್ಥಿತಿಗಳು, ಘನ, ದ್ರವ, ಅನಿಲ, ಈ ತರ ಎಲ್ಲ ಹೇಳ್ಕೊಟ್ಟಿದಾರಕ್ಕ. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ, ಸೊ ಘನ ಅಂತಂದ್ರೆ ಯಾವ್ದು? ಒಂದು ಉದಾಹರಣೆ ಕೊಡಿ. ಆದ್ರೆ ಘನ ಎಂದರೆ ಗಟ್ಟಿ ಇರುವ ವಸ್ತುಗಳು. ಉದಾಹರಣೆ ಕೊಡಿ ಒಂದು. ಏನಕ್ಕ? ಉದಾಹರಣೆ ಕೊಡಿ ಒಂದು. ಕಲ್ಲು. ಕಲ್ಲು, ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ದ್ರವಕ್ಕೆ ಉದಾಹರಣೆ ಕೊಡಿ ಒಂದು. ದ್ರವ. ನೀರಕ್ಕ. ನೀರು, ಸೂಪರ್, ಚೆನ್ನಾಗಿ ಹೇಳ್ತಾ ಇದ್ದೀರಾ. ಸೊ ಇವತ್ತು ಸೈನ್ಸ್ ಡೇ ಆಗಿರೋದ್ರಿಂದ, ವಿಜ್ಞಾನ ದಿನ ಆಗಿರೋದ್ರಿಂದ, ನೀವೇನಾದ್ರು ಮನೇಲಿ ಯಾವಾಗಾದ್ರು ಎಕ್ಸ್ಪೆರಿಮೆಂಟ್ ಮಾಡಿದ್ರ? ಏನಾದ್ರು ಏನ್ ಮಾಡಿದ್ರ ಮನೇಲಿ? ಮನೆಯಲ್ಲಿ ಸೋಡಂ ಪುಡಿ ನೀರಿಗೆ ಹಾಕಿ ತಡಿಯಕ್ಕ ಒಂದ್ ಸ್ವಲ್ಪ. ಸೊ ಅವ್ರು ಹೇಳ್ಕೊಡ್ಬೇಕಾ ನಿಮ್ಗೆ ನೀವ್ ಏನ್ ಮಾಡಿದ್ರಿ ಅಂತ? ನಿಮ್ಗೆ ಮರ್ತೋಗಿದೆ. ಒಂದು ನಮ್ಮ ಸ್ಕೂಲಲ್ಲಿ ಸೈನ್ಸ್ ಪ್ರಾಜೆಕ್ಟ್ ಇದ್ದಾಗ ನಾವು ರಾಕೆಟ್ ಮಾಡಿದ್ವಿ ಅಕ್ಕ. ಚಂದ್ರಯಾನ 4 ಮಾಡಿದ್ವಿ ಅಕ್ಕ. ಚಂದ್ರಯಾನ 4 ಅಲ್ಲಿ 2 ಸಿರಂಜ್ ಬೇಕಕ್ಕ. ಅದಕ್ಕೆ ನೀರ್ ಹಾಕಿ ಆ ಕಡೆಯಿಂದ ಹಚ್ಚಿದ್ರೆ ಮೇಲೆ ಹೋಗುತ್ತಕ್ಕ, ಈ ಕಡೆಯಿಂದ ಬಂದ್ರೆ ತೆಳಗ್ ಬರುತ್ತಕ್ಕ. ಇದನ್ನ ನಾವು ನಮ್ ಸೈನ್ಸ್ ಪ್ರಾಜೆಕ್ಟ್ ಗೆ ಮಾಡಿದ್ವಿ ಅಕ್ಕ. ಓಕೆ, ಸೂಪರ್. ಸೊ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಪೋಯಮ್ ಹೇಳ್ತೀರಾ ಇವತ್ತು ನಯನವರೇ? ನಾನು ಇವತ್ತು ಕತೆ ಹೇಳ್ತೀನಕ್ಕ. ಕತೆ ಹೇಳ್ತೀರಾ? ಹೇಳಿ. ಒಂದು ದಿನ ಒಂದು ಇರುವೆ ಕಾಡಿನಲ್ಲಿ ಸುತ್ತುತ್ತಿತ್ತು. ಅಲ್ಲಿ ಒಂದು ನದಿ ಇತ್ತು. ಅದರ ಪಕ್ಕದಲ್ಲಿ, ಅದರ ದಡದಲ್ಲಿ ಒಂದು ಮರವಿತ್ತು. ಆ ಮರದ ಮೇಲೆ ಒಂದು ಪಾರಿವಾಳ ಕುಳಿತು ಇತ್ತು. ಇರುವೆಯು ನದಿಯಲ್ಲಿ ಜಾರಿ ಬಿದ್ದಿತ್ತು. ಪಾರಿವಾಳಕ್ಕೆ ಕಂಡು ಪಾರಿವಾಳವು ಒಂದು ಎಲೆಯನ್ನು ಕಿತ್ತು ನದಿಗೆ ಎಸೆಯಿತು. ಅದರ ಮೇಲೆ ಪಾರಿವಾಳವು ಕುಳಿತು ದಡಕ್ಕೆ ಸೇರಿತು. ಪಾರಿವಾಳವು ಇರುವೆಗೆ ಧನ್ಯವಾದವನ್ನು ತಿಳಿಸಿತು. ಕೆಲವು ದಿನಗಳ ನಂತರ ಅದೇ ಮರದ ಮೇಲೆ ಪಾರಿವಾಳವು ಕುಳಿತಿತ್ತು. ಬೇಟೆಗಾರನು ಕಾಡಿಗೆ ಬಂದನು. ಬೇಟೆಗಾರನು ಪಾರಿವಾಳಕ್ಕೆ ಗುರಿ ಇಟ್ಟನು. ಇದನ್ನೆಲ್ಲ ಇರುವೆಯು ನೋಡಿ ಬೇಟೆಗಾರನ ಕಾಲಿಗೆ ಕಚ್ಚಿತ್ತು. ಆದ್ದರಿಂದ ಬೇಟೆಗಾರನ ಗುರಿ ತಪ್ಪಿತ್ತು. ಪಾರಿವಾಳವು ಮತ್ತೆ ಬದುಕಿತು. ಈ ರೀತಿ ಪಾರಿವಾಳವ ಪ್ರಕ್ರಿಯೆಯನ್ನು ಪ್ರತ್ಯುಪಕಾರಕ್ಕೆ ತೀರಿಸಿತ್ತು. ಹಲೋ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಒಂದ್ ಪ್ರಶ್ನೆ ಇದೆ, ಕೇಳ ನಿಮಗೆ? ಓಕೆ, ನೀರು ಘನ ರೂಪದಲ್ಲಿ ಇದ್ರೆ ಅದನ್ನ ಏನಂತ ಕರೀತಾರೆ? ನೀರು ಘನ, ಮಂಜುಗಡ್ಡೆ ಅಕ್ಕ. ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳಿ, ಇವತ್ತು ಯಾರಿಗಾರ ನಿಮ್ ಕಡೆಯಿಂದ ಶುಭಾಶಯ ತಿಳಿಸ್ಬೇಕಿತ್ತ ನಯನವ್ರೆ? ನನ್ ಕಡೆಯಿಂದ ನಮ್ಮ ಅಕ್ಕ ತಿಳಿಸ್ಬೇಕಾಗಿತ್ತಕ್ಕ. ನಮ್ಮ ಅಕ್ಕ ಡಿಗ್ರಿ ಮಾಡ್ತಿದ್ದಾಳೆ, ಅವಳಿಗೆ ಎಕ್ಸಾಮ್ಗೆ. ಅವ್ರ ಹೆಸರು? ಲತಾ ಅಕ್ಕ. ಎಸ್, ಲತಾ ಅಕ್ಕಗೆ ನಿಮ್ಮ ಕಡೆಯಿಂದ, ನಯನ ಅವರ ಕಡೆಯಿಂದ, ಸೊ ಅವ್ರ ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಓಕೆನಾ? ಥ್ಯಾಂಕ್ಸ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಯಾವಾಗಿಂದ ಎಕ್ಸಾಮು? ನಮ್ದು 11ರಿಂದ ಅಕ್ಕ ಪಬ್ಲಿಕ್ ಎಕ್ಸಾಮ್ ಇದೆ. ಓಕೆ, ಓದ್ತಾ ಇದೀರಾ ನೀವು?
ಹೂನಕ್ಕ ಓದ್ತಾ ಇದ್ದೀನಿ. ನಿಮಗೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ಹೂನಕ್ಕ. ಥ್ಯಾಂಕ್ ಯು, ಬೈ ಬಾಯ್. ರಿಸಲ್ಟ್ ಬಂದಾಗ ನಿಮಗೆ ಫೋನ್ ಮಾಡಿ ಹೇಳ್ತೀನಿ ಅಕ್ಕ. ಖಂಡಿತ ಹೇಳಿ. ಥ್ಯಾಂಕ್ ಯು, ಬೈ ಬಾಯ್. ಸರಿ ಅಕ್ಕ. ಸ್ನೇಹ ಅವ್ರು ಕರೆ ಮಾಡಿದ್ರು, ತುಂಬಾ ಮುದ್ದಾಗಿ ಮಾತಾಡಿದ್ರು. ಸೊ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನೀಟಾಗಿ. ಸೊ ಈಗೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತೀವಿ, ಯಾವ ರೀತಿ ಪ್ರಯೋಗಗಳನ್ನು ಮಾಡ್ತಿರ್ತೀವಿ ಅಂತ ಅವರು ಕೂಡ ಹೇಳ್ತಾ ಇದ್ರು. ಸೊ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪ್ರಯೋಗಗಳನ್ನು ಮಾಡಿ ಮನೇಲಿ ತೋರಿಸ್ತಾ ಇದೀವಿ ಅಂತಂದರೆ ಅದೊಂಥರ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಉದಾಹರಣೆಗೆ ಅವ್ರು ಯಾವ ರೀತಿ ಹೇಳಿದ್ರಲ್ಲ, ದ್ರವ ಆಗಿರ್ಬೋದು, ಘನ ಆಗಿರ್ಬೋದು, ಈ ರೀತಿ ಸ್ಟ್ಯಾಂಡರ್ಡ್ ಮಕ್ಕಳುಗಳಿಗೆ ಸೊ ಐಸ್ನ ತೋರಿಸ್ಬಿಟ್ಟು, ಸೊ ಈ ಮಂಜುಗಡ್ಡೆ ಈ ರೀತಿ ಇರುತ್ತೆ, ಸೊ ಇದನ್ನ ಮೆಲ್ಟ್ ಮಾಡಿದಾಗ ಅದು ದ್ರವ ರೂಪಕ್ಕೆ ಬರುತ್ತೆ, ಸೊ ಇಲ್ಲಿಂದ ಅದು ಆವಿಯಾಗಿ ಹೋಗುತ್ತೆ. ಸೊ ಈ ರೀತಿ ಅವರಿಗೆ ಎಕ್ಸ್ಪೆರಿಮೆಂಟ್ ಮಾಡಿ ಮನೆಯಲ್ಲಿ ಒಂದೇ ಒಂದು ನೀರು ಕುದಿಸ್ತಾ ಇರೋದನ್ನೇ ಒಂದು ಉದಾಹರಣೆಯಾಗಿ ಇಟ್ಕೊಂಡು ತೋರಿಸಿದ್ರೆ ಸೊ ಅದನ್ನ ನೆನಪಲ್ಲಿ ಇಟ್ಕೋತಾರೆ ಸಾಕಷ್ಟು ದಿನ ಅಂತಾನೆ ಹೇಳ್ಬೋದು. ಬನ್ನಿ, ಕರೆ ಡಿಸ್ಕನೆಕ್ಟ್ ಆಗಿದೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ನಿಮ್ಮ ಬಳಿ ಏನಾದ್ರು ಎಕ್ಸ್ಪೆರಿಮೆಂಟ್ಗಳಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಅದರ ಜೊತೆಗೆ ಯಾರಿಗಾದ್ರೂ ಬರ್ತ್ಡೇ ವಿಶಸ್ ಆಗಿರ್ಬೋದು, ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳಾಗಿರ್ಬೋದು ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. ಹಾಗೆ ಎಸ್ಪೆಷಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಿಮ್ಮ ಬಳಿ ಹೇಳುವಂಥ ಏನಾದ್ರು ಎಕ್ಸ್ಪೆರಿಮೆಂಟ್ಗಳಿತ್ತು ಅಂದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಇವತ್ತು ಸಾಕಷ್ಟು ಮಾತಾಡ್ಬೋದು. ಸೊ ಇವತ್ತು ಸೈನ್ಸ್ ಡೇ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ಇನ್ನೂ ಒಂದು ಸೈನ್ಸ್ ಫ್ಯಾಕ್ಟ್ನ ನಿಮಗೆ ಹೇಳೋದಾದರೆ, ಸೊ ನಿಮಗೆಲ್ಲ ಗೊತ್ತೇ ಇರುವಂಥ ಒಂದು ಫ್ಯಾಕ್ಟ್. ಸೊ ಆಗಲೇ ಮಂಜುಳಾ ಅವರು ಕೂಡ ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಸೊ ಎಲೆಕ್ಟ್ರಾನ್ ಅಂತ ಹೇಳಿದ್ರು ಅವರು. ಸೊ ಏನಪ್ಪ ಇದು ಎಲೆಕ್ಟ್ರಾನ್ ಅಂತ ಅಂದರೆ ಸೊ ಯಾವ ರೀತಿ ನಮ್ಮ ಅಣುಗಳಿರುತ್ತೆ, ಸೊ ಅದರಲ್ಲಿ ಎಲೆಕ್ಟ್ರಾನ್ಸ್ಗಳಂತ ಇರುತ್ತೆ. ಸೊ ಎಲೆಕ್ಟ್ರಾನ್ಸ್ಗಳು ಹೊರಗಡೆ ಓಡಾಡುವಂಥ ಟೈಮಲ್ಲಿ ನಮಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಂದರೆ ಯಾವ ರೀತಿ ಕರೆಂಟ್ ಬರುತ್ತೆ ನಮಗೆ, ಅಂದರೆ ಎಲೆಕ್ಟ್ರಾನ್ಸ್ಗಳು ಮೂವ್ಮೆಂಟ್ ಆಗ್ತಾ ಆಗ್ತಾ ಕರೆಂಟ್ ಉತ್ಪಾದನೆ ಆಗುತ್ತೆ. ಸೊ ಇದು ಒಂದು ಸೈನ್ಸ್ ಫ್ಯಾಕ್ಟ್ ಅಂತಲೇ ಹೇಳ್ಬೋದು. ಸೊ ನಮಗೆಲ್ಲ ಗೊತ್ತಿರುವಂಥ ಫ್ಯಾಕ್ಟೇ. ಸೊ ಇದ್ರ ಜೊತೆಗೆ ಮೈಕಲ್ ಫ್ಯಾರಡೆ ಅವರು ಏನು ಮಾಡ್ತಾರಪ್ಪ ಅಂತಂದರೆ, ಸೊ ನಾವೆಲ್ಲ ಟರ್ಬೈನ್ಸ್ಗಳನ್ನು ನೋಡಿರ್ತೀವಿ. ಅಂದರೆ ನಮ್ಮ ಒಂದು ಜೋಗ ಜಲಪಾತದಲ್ಲಿರುವಂಥ ಒಂದು ಕರೆಂಟ್ನ ಪ್ರೊಡ್ಯೂಸ್ ಮಾಡ್ತಾರಂಥ ಹೈಡ್ರಾಲಿಕ್ ಪವರ್ ಪ್ಲಾಂಟ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ಯಾವ ರೀತಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತಪ್ಪ ಅಂತಂದರೆ, ಸೊ ಮ್ಯಾಗ್ನೆಟ್ ರಾಡ್ಸ್ಗಳನ್ನು ಆ ಕಡೆ ಈ ಕಡೆ ಇಟ್ಟಿರ್ತಾರೆ. ಸೊ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮಗೆಲ್ಲ ನೋಡ್ತಾ ಇರ್ತಾರೆ, ಮ್ಯಾಗ್ನೆಟ್ ಹತ್ತಿರ ಇದ್ದಾಗ ಅದೊಂದು ಸೆಳಿತಾ ಇರುತ್ತೆ. ಸೊ ಆ ಸೆಳಿತಾ ಇರುವಂಥ ಮಧ್ಯದಲ್ಲಿ ನಾವ್ಯಾರು ರೊಟೇಟ್ ಮಾಡ್ತಾ ಇದೀವಿ ಅಂದರೆ ಅದರ ತಂತಿಯನ್ನಾಗಿರ್ಬೋದು ಅಥವಾ ಯಾರು ಮೆಟಲ್ಗಳನ್ನ ರೊಟೇಟ್ ಮಾಡ್ತಾ ಇದೀವಿ ಅಂದರೆ ಅಲ್ಲಿ ಎಲೆಕ್ಟ್ರಿಸಿಟಿ ಜನರೇಟ್ ಆಗುತ್ತೆ ಅನ್ನೋಂಥದ್ದು ಫ್ಯಾಕ್ಟು. ಸೊ ಈ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ನೀವು ಕೂಡ ಮಕ್ಕಳಿಗೆ ಹೇಳ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ನಿಖಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೇವೆ. ನೀವು? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಯಾವ ಕ್ಲಾಸಲ್ಲಿ ಓದ್ತಿರೋದು? ನಾವು 3ನೇ ತರಗತಿ ಅಕ್ಕ. 3rd ಸ್ಟ್ಯಾಂಡರ್ಡ್. ಓಕೆ, ಸೂಪರ್. ಸೊ ಇವತ್ತು ನಾವು ಸೈನ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಸೈನ್ಸ್ ಡೇ ಅಂದ್ರೆ ಏನಂತ ಗೊತ್ತಾ ನಿಮ್ಗೆ? ಏನು? ನಿಮಗೂ ಗೊತ್ತಿಲ್ಲ. ಸೊ ವಿಜ್ಞಾನ ದಿನ ಅಂತ. ಸೊ ನೀವು ಮನೇಲಿ ಏನಾದ್ರು ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು ಏನಾದ್ರು ಮಾಡಿದೀರಾ? ಏನು ಎಕ್ಸ್ಪೆರಿಮೆಂಟ್ ಮಾಡಿಲ್ವಾ? ಸೊ ನಿಮ್ಗೆ ಇವತ್ತು ನಾನೊಂದು ಎಕ್ಸ್ಪೆರಿಮೆಂಟ್ ಕೊಡ್ತೀನಿ, ಮನೇಲಿ ಟ್ರೈ ಮಾಡಿ, ಓಕೆನಾ? ಸೊ ಆದ್ರೆ ಪೇರೆಂಟ್ಸ್ ಜೊತೆಗೆ ಟ್ರೈ ಮಾಡಿ, ಒಬ್ಬೊಬ್ಬರೇ ಮಾಡ್ಬಿಡಿ. ಓಕೆ. ಏನಪ್ಪಾ ಅಂತಂದ್ರೆ ಕ್ಯಾಂಡಲ್ ಇರುತ್ತಲ್ವ, ಮೊಂಬತ್ತಿ. ಸೊ ಅದನ್ನ ಇಟ್ಬಿಟ್ಟು, ಅದನ್ನ ಹಚ್ಬಿಟ್ಟು, ಮೊಂಬತ್ತಿನ ಹಚ್ಚಿ ಇಟ್ಟು, ಸೊ ಅದ್ರ ಮೇಲೆ ಒಂದು ಗ್ಲಾಸ್ ಇರುವಂತ, ಒಂದು ಪ್ಲಾಸ್ಟಿಕ್ ಗ್ಲಾಸ್ ಆಗಿರ್ಬೋದು ಅಥವಾ ಗ್ಲಾಸ್ ಆಗಿರ್ಬೋದು ಅಂತದನ್ನ ಒಂದು ಅದಕ್ಕೆ ಕಪ್ಪನ್ನ ಅದರಿಂದ ಅದ್ರ ಮೇಲೆ ಮುಚ್ಚಿದ್ರಿ ಅಂತಂದ್ರೆ ಸಾಕಷ್ಟು ಹೊತ್ತಿರಲ್ಲ, ಅದು ಕೂಡ ಆರ್ ಹೋಗುತ್ತೆ. ಸೊ ಇದು ಯಾಕೆ ಅಂತ ನಿಮಗೆ ಗೊತ್ತಾ? ಸೊ ಯಾಕೆ ಆರೋಗುತ್ತಪ್ಪ ಅಂತಂದ್ರೆ, ಸೊ ಅದಕ್ಕೆ ಆಕ್ಸಿಜನ್ ಬೇಕಾಗುತ್ತೆ, ಓಕೆನಾ? ಬೆಂಕಿ ಉರಿಯೋದಕ್ಕೆ ಆಕ್ಸಿಜನ್ ಬೇಕು, ಸೊ ಆಮ್ಲಜನಕ ಬೇಕು. ಸೊ ಹಾಗಾಗಿ ಅದನ್ನ ಕ್ಲೋಸ್ ಮಾಡಿಟ್ಟಾಗ ಅಲ್ಲಿ ಆಮ್ಲಜನಕ ಸಪ್ಲೈ ಆಗ್ತಿರಲ್ಲ, ಸೊ ಹಾಗಾಗಿ ಬೆಂಕಿ ಆರ್ ಹೋಗುತ್ತೆ, ಓಕೆನಾ? ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ. ಮಾಡ್ತೀರಾ? ಪದ್ಯ ಸೂಪರ್, ಹೇಳಿ. ಜೋಗದ ಜಲಪಾತ. ಮಕ್ಕಳೇ, ನೀವು ನಿಮ್ಮ ಊರಿನಲ್ಲಿ ಕೆರೆ, ಬಾವಿ, ಹೊಂಡ, ನದಿ ಮತ್ತು ಹಳ್ಳ ಕೊಳ್ಳಗಳನ್ನು ನೋಡಿದ್ದೀರಲ್ಲವೇ? ಜೋರಾಗಿ ಬರುವ ಮಳೆಗೆ ನಾವು ತುಂಬಿ ಹರಿಯುವುದನ್ನು ನೀವು ನೋಡಿಯಬಹುದು. ಮನೆಯ ಸೂರ್ಯದಿಂದ ನೀರು ಬಿಡುವನ್ನು ತುಂಬಾ ಹತ್ತಿರದಿಂದ ಆದರೆ ತುಂಬಾ ಎತ್ತರದಿಂದ ಬೀಳುವ ನೀರನ್ನು ನೋಡಿದ್ದೀರಾ ಅಲ್ವ? ಅಕ್ಕ ಸಾರಿ, ಪಾಠ ಅಕ್ಕ ಇದು. ಇಲ್ಲಿ ಪರವಾಗಿಲ್ಲ, ಹೇಳಿ. ಅಷ್ಟೇ ಅಕ್ಕ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಸೊ ಹಿಂದೆ ಯಾರೋ ಹೇಳ್ಕೊಡ್ತಿದ್ರಲ್ಲ, ಯಾರದ್ದು? ಏನಕ್ಕ? ಹಿಂದೆ ಯಾರೋ ಹೇಳ್ಕೊಡ್ತಿದ್ರಲ್ಲ, ಯಾರದ್ದು? ನಮ್ಮ ಅಮ್ಮ ಅಕ್ಕ. ಓಕೆ. ಸೊ ಅವ್ರಿಗೆ ನಿಮ್ಗೆ ಹೇಳ್ಕೊಡೋದಾ ಎಲ್ಲ ಹೇಳಿ ಫೋನ್ ಮಾಡಿ ಮಾತಾಡ್ರಿ ಅಂತ? ಇಲ್ಲಕ್ಕ, ನಾವೇ ಮಾಡ್ತೇವೆ. ನೀವೇ ಮಾಡ್ತೀರಾ? ವಾವ್, ಸೂಪರ್. ಸೊ ಇವತ್ತದು ಪೋಯಮ್ ಹೇಳಲ್ವಾ ನೀವು? ಪೋಯಮ್ ಇಲ್ಲಕ್ಕ. ಓಕೆ, ಸೂಪರ್. ಹೇಳಿ, ನಿಮ್ ಕಡೆಯಿಂದ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ? ಯಾರಿಗೆ? ನಮ್ಮ ಅಮ್ಮಗಕ್ಕ. ಏನ್ ಶುಭಾಶಯಗಳು? ಹಾಯ್ ಅಮ್ಮ. ಸೂಪರ್. ನಿಮ್ಮ ಅಮ್ಮಗೆ ನಿಮ್ ಕಡೆಯಿಂದ ಹಾಯ್, ಓಕೆನಾ?
ಅಕ್ಕ. ಥ್ಯಾಂಕ್ ಯು ಸೊ ಮಚ್. ಈ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಶುಭ ಸಂಜೆ. ಅಕ್ಕ. ನಾನು ಹೇಳೋ ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಿ, ಸೊ ಹೇಗೆ ಬಂತು ಅಂತ ಹೇಳಿ, ಓಕೆನಾ? ಅಕ್ಕ. ಓಕೆ, ಬಾಯ್. ಬಾಯ್. ಸರ್ಗಳ ತುಂಬ ಚೆನ್ನಾಗಿ ಮಾತಾಡಿದ್ರು, ಜೊತೆಗೆ ಒಂದು ಲೆಸನ್ನನ್ನು ಕೂಡ ಅವರು ಓದ್ಬಿಟ್ಟು ಹೇಳ್ತಾ ಇದ್ರು. ಸೊ ತುಂಬ ಚೆನ್ನಾಗಿ ಓದಿ ಹೇಳಿದ್ರು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಇವತ್ತು ನಾನು ಎಕ್ಸ್ಪೆರಿಮೆಂಟನ್ನು ಹೇಳಿದೆ. ಸೊ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ, ಖಂಡಿತವಾಗ್ಲೂ ಆ ರೀತಿ ಸ್ವಲ್ಪ ಅವರಿಗೆ ಎಕ್ಸ್ಪೆರಿಮೆಂಟ್ಗಳನ್ನ ಟ್ರೈ ಮಾಡಿಸ್ತಾ ಇರಿ. ಸೊ ಅವ್ರಿಗೂ ಕೂಡ ಒಂದು ಸ್ವಲ್ಪ ಒಂದು ಐಡಿಯಾ ಬರುತ್ತೆ, ಅಥವಾ ಯಾವ್ಯಾವ ರೀತಿ ಒಂದು ಉದಾಹರಣೆಗಳಿಗೆ ನಮ್ಗೆ ಗೊತ್ತಾಗುತ್ತೆ. ಸೊ ಏನೇನೆಲ್ಲ ಇದೆ, ಸೊ ಯಾವ ರೀತಿ ಆಮ್ಲಜನಕ ಸಪ್ಲೈ ಆಗುತ್ತೆ ಒಂದು ಬೆಂಕಿಗಾಗಿರ್ಬೋದು, ಸಾಕಷ್ಟು ವಿಷಯಗಳವ್ರಿಗೆ ತಿಳ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಅದು ಕೂಡ ಪ್ರಾಕ್ಟಿಕಲ್ ಆಗಿ ಸೊ ಅವ್ರು ನೋಡಿದಾಗ ಅವ್ರಿಗೆ ಸಾಕಷ್ಟು ನೆನಪಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಿಮ್ಮ ಬಳಿ ಇರೋ ಎಕ್ಸ್ಪೆರಿಮೆಂಟ್ಗಳಿತ್ತು ಅಂದರೆ ಖಂಡಿತವಾಗ್ಲೂ ಆ ರೀತಿ ಎಕ್ಸ್ಪೆರಿಮೆಂಟ್ಗಳನ್ನ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಸೊ ಅದ್ರ ಜೊತೆಗೆ ಸೊ ನೀವೇನಾದ್ರು ಸೈನ್ಸ್ ಫ್ಯಾಕ್ಟ್ಗಳನ್ನ ಓದ್ತಾ ಇದ್ದೀರಾ, ಅಥವಾ ನಿಮ್ಮ ಬಳಿ ಏನಾದ್ರು ಹಂಚ್ಕೊಳ್ಳುವಂಥ ಫ್ಯಾಕ್ಟ್ಗಳೇನಾದ್ರು ಇತ್ತು ಅಂದರೆ ಅದನ್ನೆಲ್ಲ ಹಂಚ್ಕೊಳ್ಳೋಕೆ ಖಂಡಿತವಾಗ್ಲೂ ಇವತ್ತು ಅವಕಾಶ ಇರುತ್ತೆ. ಹಾಗೆ ನೀವು ಸ್ಪೆಷಲಿ ಸೈನ್ಸ್ ತೊಗೊಂಡಿದ್ದೀರಾ ಅಂತಂದರೆ ನೀವು ಸೈನ್ಸ್ನ ಯಾಕೆ ತೊಗೊಂಡಿದ್ದೀರಾ, ಸೈನ್ಸ್ ತೊಗೊಂಡ್ರೆ ನಿಮಗೆ ಚೆನ್ನಾಗಿ ಅನ್ಸುತ್ತಾ, ಹಾಗೆ ನಿಮ್ಮ ಜೂನಿಯರ್ಸ್ಗೆ ಯಾರೆಲ್ಲ ನಿಮ್ಗಿಂತ ಚಿಕ್ಕವರಿದ್ದಾರೆ ಅವರಿಗೆಲ್ಲ ನೀವು ಸೈನ್ಸ್ ತೊಗೊಳೋದಕ್ಕೆ ರೆಕಮೆಂಡ್ ಮಾಡ್ತೀರಾ, ನಿಮ್ಗೆ ಇಷ್ಟ ಆಗಿದೆಯಾ ಸೈನ್ಸ್, ಇದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಯಾರೆಲ್ಲ ಕಾಮರ್ಸ್ ತೊಗೊಂಡಿದ್ದೀರಾ, ಆರ್ಟ್ಸ್ ತೊಗೊಂಡಿದ್ದೀರಾ, ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ತೊಗೊಂಡಿದ್ದೀರಾ, ಸೊ ನಿಮ್ಗೆ ಅನ್ಸುತ್ತಾ ಸೈನ್ಸ್ ತೊಗೋಬೇಕಾಗಿತ್ತು ಅಥವಾ ಚೆನ್ನಾಗಿತ್ತು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ಯೂಶಲಿ ನಾವೆಲ್ಲ ಒಂದು ಕೇಳ್ತಾ ಇರ್ತೀವಿ ಸೊಸೈಟಿಯಲ್ಲೆಲ್ಲ, ಸೊ ಸೈನ್ಸ್ ತೊಗೊಂಡ್ರೆ ಸೈನ್ಸ್ ಕಷ್ಟ, ಕಾಮರ್ಸ್ ತೊಗೊಂಡ್ರೆ ಕಾಮರ್ಸ್ ಸ್ವಲ್ಪ ಈಸಿ ಬರುತ್ತೆ, ಆರ್ಟ್ಸ್ ಅದಕ್ಕಿಂತ ಈಸಿ ಬರುತ್ತೆ ಅಂತ. ಖಂಡಿತವಾಗ್ಲೂ ಆಗಿರಲ್ಲ, ಎಲ್ಲ ಒಂದು ಸಬ್ಜೆಕ್ಟ್ಗಳಿಗೂ ಅಷ್ಟೇ ಒತ್ತಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಯಾವ ಸಬ್ಜೆಕ್ಟ್ನ ತೊಗೊಂಡಿದ್ದೀರಾ, ಹಾಗೆ ನಿಮಗೆ ಸೈನ್ಸ್ ತೊಗೊಂಡಿದ್ದೀರಾ ಅಂದರೆ ನಿಮಗೆ ಸೈನ್ಸ್ ಇಷ್ಟ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತ ಮಾತಾಡ್ಬೋದು. ಇದು ಸಾಕಷ್ಟು ಸೈನ್ಸ್ ಬಗ್ಗೆ ಮಾತಾಡೋಣ, ಹಾಗೆ ಇನ್ನಷ್ಟು ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರುವಂಥ ಹಾಡು ಕಾಯ್ತಾ ಇದೆ, ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂಥ ಹಾಡು. ನೀವು ಕೂಡ ಯಾರಿಗಾದ್ರೂ ಬರ್ತ್ಡೇ ವಿಶಸ್ ಆಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು ತಿಳಿಸ್ಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ನಮ್ಮ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ ಅದರ ಜೊತೆಗೆ ಇವತ್ತು ನಾವು ಸೈನ್ಸ್ ಡೇ ಅಂದರೆ ವಿಜ್ಞಾನ ದಿನವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಸೈನ್ಸ್ ಬಗ್ಗೆ ನೀವು ಯಾರೋ ಒಂದು ಹೇಳ್ತೀರಾ ಅಂದರೆ, ಮಾಹಿತಿಗಳನ್ನು ನಮ್ಮ ಜೊತೆಗೆ ಹಂಚ್ಕೋತೀರಾ ಅಂದರೆ ಖಂಡಿತವಾಗ್ಲೂ ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಸೊ ಸೈನ್ಸ್ ಡೇ ಅಥವಾ ಸೈನ್ಸ್ ಅಂತ ಬಂತು ಅಂದರೆ ಸಾಕಷ್ಟು ಮಾಹಿತಿಗಳಿರುತ್ತೆ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಮಾಹಿತಿ. ಅರ್ಧಂಥ ಮಾಹಿತಿಗಳೇ ನಿಮ್ಮ ಬಳಿ ಇತ್ತು ಅಂದರೆ ಅದನ್ನೆಲ್ಲ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ನಾಗಲೇ ಸ್ಟೆಮ್ ಅಂತ ಹೇಳ್ತಾ ಇದ್ದೆ. ಸೊ ಏನಪ್ಪ ಸ್ಟೆಮ್ ಅಂತಂದರೆ ಸೊ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಹಾಗೆ ಮ್ಯಾಥಮೆಟಿಕ್ಸ್, ಇದರ ಫುಲ್ ಫಾರ್ಮ್ ಬಂದ್ಬಿಟ್ಟು STEM. ಸೊ ಅದನ್ನು ಅದೇ ರೀತಿ ಕರೀತಾರೆ. ಸೊ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಂತ. ಸೊ ಇದು ಕಂಬೈನ್ಡ್ ಆಗಿ ಸ್ಟೆಮ್ ಅಂತ ಕಲಿತಾರೆ. ಸೊ ಏನಪ್ಪ ಅಂತಂದರೆ ಸೊ ಸರ್ಕಾರದ ಯೋಜನೆ ಬಂದ್ಬಿಟ್ಟು ಸೊ ಎಲ್ರಿಗೂ ಕೂಡ ಸೊ ಅಂದರೆ ಈ ಸೈನ್ಸ್ಗಳಾಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಇಂಜಿನಿಯರಿಂಗ್ ಹಾಗೆ ಮ್ಯಾಥಮೆಟಿಕ್ಸ್ ವಿಚಾರಗಳಲ್ಲಿ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅಂತ. ಅಂದರೆ ಎಲ್ರಿಗೂ ಕೂಡ ಆ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡೋದಕ್ಕಾಗಿರ್ಬೋದು, ಅದರಲ್ಲಿ ಜಾಸ್ತಿ ಒಂದು ಖೋಜನೆಯನ್ನು ಮಾಡೋದಕ್ಕಾಗಿರ್ಬೋದು ಅವಕಾಶಗಳು ಸಿಗಬೇಕು ಅನ್ನುವಂಥದ್ದು ಅದರ ಒಂದು ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ಯಾರೆಲ್ಲ ಹಳ್ಳಿಯಲ್ಲಿರುವಂಥ ಮಕ್ಕಳಿಗಾಗಿರ್ಬೋದು, ಕೆಲವರಿಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರದೇ ಇರುವಂಥ ಮಕ್ಕಳಿಗಾಗಿರ್ಬೋದು ಆ ಮಾಹಿತಿನ ತಲುಪಿಸುವಂಥ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಅದರ ಒಂದು ಎಚ್ಚೆತ್ಕೊಂಡು ಹಾಗೆ ಅದ್ರ ಬಗ್ಗೆ ನೀವು ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಾ ಅಂದರೆ ಅದೊಂದು ತುಂಬ ಗ್ರೇಟ್, ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ವಿಜ್ಞಾನ ತುಂಬ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮಗೆ ಸಾಕಷ್ಟು ಅವಕಾಶಗಳು ಕೂಡ ಸಿಗುತ್ತೆ ಅದರಲ್ಲಿ ನಿಮ್ಮ ಕರಿಯರ್ನ ಮುಂದುವರಿಸೋದಕ್ಕೆ. ಸೊ ನಿಮ್ಮ ಕನಸು ಕೂಡ ಇದೆಯಾ ಸೈಂಟಿಸ್ಟ್ ಆಗಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಅದಕ್ಕೆಲ್ಲ ಅವಕಾಶಗಳಿರುತ್ತೆ. ಹಾಗೆ ಯಾವ ರೀತಿ ಅದನ್ನು ಎಂಟ್ರಿ ಆಗಬೇಕು ಸೈನ್ಸ್ ಅನ್ನುವಂಥ ಫೀಲ್ಡಿಗಾಗಿರ್ಬೋದು, ಹೇಗೆ ಎಕ್ಸ್ಪೆರಿಮೆಂಟ್ಸ್ನ ಮಾಡಬೇಕು ಎಲ್ಲದಕ್ಕೂ ಕೂಡ ಮಾಹಿತಿ ಇರುತ್ತೆ. ಅದನ್ನು ನಾವು ಸ್ವಲ್ಪ ಹುಡುಕಬೇಕಾಗಿ ಬರುತ್ತೆ. ಸೊ ಇದರಲ್ಲಿ ಸ್ಟೆಮ್ ಅವಕಾಶ ಕೊಟ್ಟರೆ ನಮಗೆ ಖಂಡಿತವಾಗ್ಲೂ ಇದರಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗೂ ಕೂಡ ಅವಕಾಶಗಳಿರುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಬಳಿ ಏನಾದ್ರು ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನೆಲ್ಲ ನಮ್ಮ ಜೊತೆಗೆ ಹಂಚ್ಕೋಬೋದು. ಸೈನ್ಸ್ ಬಗ್ಗೆ ಆಗಿರ್ಬೋದು, ಟೆಕ್ನಾಲಜಿ ಹಾಗೆ ಇಂಜಿನಿಯರಿಂಗ್ ಹಾಗೆ ಮ್ಯಾಥಮೆಟಿಕ್ಸ್ ಬಗ್ಗೆ. ಸೊ ಸಾಕಷ್ಟು ಇನ್ನೊಂದು ವಿಪರ್ಯಾಸ ಏನು ಅಂತ ಅಂದರೆ ಸೊ ನಾವೆಲ್ಲ ನೋಡ್ತಾ ಇರೋ ಥರ ಸಾಕಷ್ಟು ಯಾರೋ ಒಂದು ಕಂಡು ಹಿಡಿದಿರೋರು ಯಾರು ಅಂತ ಕೇಳಿದರೆ ಆಲ್ಮೋಸ್ಟ್ ನಾವು ಇಂಗ್ಲೀಷ್ ಸೈಂಟಿಸ್ಟ್ಗಳನ್ನ ಹೆಸರನ್ನು ಹೇಳ್ತಾ ಇರ್ತೀವಿ. ಆದರೆ ಸಾಕಷ್ಟು ಉಲ್ಲೇಖನೆ ಇದೆ ನಮ್ಮ ಹಿಸ್ಟ್ರಿಯಲ್ಲೇ ಕೂಡ. ಸೊ ಒಂದು ಉದಾಹರಣೆ ಕೊಡೋದು ಆದರೆ ಸೊ ಒಂದು ವಿಮಾನದ ಆಗಿರ್ಬೋದು ಉಲ್ಲೇಖನೆ ನಮ್ಮ ಒಂದು ಹಿಸ್ಟ್ರಿಯಲ್ಲಿದೆ ಅಂತಲೇ ಹೇಳ್ಬೋದು. ಸೊ ಗುಪ್ತಲ್ಲಿರುವಂಥ ಒಬ್ಬ ಕಿಂಗ್ ಅದನ್ನು ಕಂಡುಹಿಡಿದಿರ್ತಾರೆ. ಸೊ ವಿಮಾನವನ್ನು ಅವರೇ ಸ್ವಲ್ಪ ಉದ್ಘಾಟನೆಯನ್ನು ಮಾಡಿರ್ತಾರೆ. ಸೊ ಆ ರೀತಿ ಎಲ್ಲ ಸಾಕಷ್ಟು ಒಂದು ಉಲ್ಲೇಖನೆ ಆಗಿದೆ ಅವರ ಹಿಸ್ಟ್ರಿಯಲ್ಲಿ. ಸೊ ಆದರೂ ಕೂಡ ನಾವು ವಿಮಾನವನ್ನು ಕಂಡುಹಿಡಿದವ್ರು ಯಾರು ಅಂತಂದರೆ ಫಸ್ಟ್ ರೈಟ್ ಬ್ರದರ್ಸ್ ಅಂತ ಹೇಳ್ತೀವಿ. ಯಾಕಂದರೆ ಸಾಕಷ್ಟು ನಮ್ಮ ಹತ್ರ ಎವಿಡೆನ್ಸ್ ಕೂಡ ಇಲ್ಲ ನಮ್ಮ ಬಳಿ ಇತ್ತು ವಿಮಾನ ಅನ್ನುವಂಥದ್ದಕ್ಕೆ. ಇದು ಸಾಕಷ್ಟು ಹಿಸ್ಟ್ರಿಗಳಾಗಿರ್ಬೋದು, ಬೇರೆ ಬೇರೆ ಹಿಸ್ಟ್ರಿಗಳಲ್ಲಿ ನಮ್ಮ ಇಂಡಿಯನ್ ಹಿಸ್ಟ್ರಿಯನ್ನು ತೆಗೆದು ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಸಾಕಷ್ಟು ಮಾಹಿತಿಗಳೆಲ್ಲ ಸಿಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಮುಂಚೆನೇ ಕಂಡುಹಿಡಿದ್ರು ಸೈನ್ಸಲ್ಲಿ ನಾವು ಒಂದು ಆವಿಷ್ಕಾರಗಳೆಲ್ಲ
ಕಾಲಗಳಲ್ಲಿ ಎಷ್ಟೆಲ್ಲ ನಡೆದಿದೆ ಅಂತ ನಮಗೆ ಮಾಹಿತಿಗಳು ಸಿಗುತ್ತೆ. ಸೊ ಈ ರೀತಿ ವಿಚಾರಗಳಲ್ಲಿ ನಿಮ್ಮ ಬಳಿ ಏನಾದ್ರು ಹೊಸ ಹೊಸ ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನೆಲ್ಲ ನಮ್ಮ ಜೊತೆಗೆ ಹಂಚ್ಕೋಬೋದು. ಹಾಗೆ ಇನ್ನೊಂದು ಎಕ್ಸ್ಪೆರಿಮೆಂಟ್ಸ್ಗಳನ್ನು ನಿಮಗೆ ಹೇಳ್ತೀನಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಎಕ್ಸ್ಪೆರಿಮೆಂಟ್ಸ್ಗಳನ್ನು ಮಾಡ್ತಾ ಹೋದರೆ ಸಾಕಷ್ಟು ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಮನೆಯಲ್ಲಿ ಮೊಸರು ಹೇಗಾಗುತ್ತೆ ಅಂದರೆ ಯಾವ ರೀತಿ ಸೊ ಹಾಲು ಮೊಸರಾಗುತ್ತೆ, ಕೇವಲ ನಾವು ಇಡೀ ಒಂದು ಹಾಲಿನ ಪಾತ್ರೆಯಲ್ಲಿ ಒಂದೇ ಒಂದು ಹನಿ ಮೊಸರನ್ನ ಹಾಕಿ ಇಟ್ವಿ ಅಂದರೂ ಕೂಡ ಬೆಳಗ್ಗೆ ನೋಡೋಷ್ಟರಲ್ಲಿ ಪೂರ್ತಿ ಮೊಸರಾಗಿರುತ್ತೆ. ಸೊ ಯಾಕೆ ಹೀಗಾಗುತ್ತೆ, ಸೊ ಅಲ್ಲಿ ಏನು ನಡೆಯುತ್ತೆ ಅಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳ್ದಾಗೆ ಮೈಕ್ರೋಬಯಾಲಜಿ ಅಂತ ನಾನು ಹೇಳ್ತಾ ಇದ್ದೆ. ಸೊ ಏನು ಮೈಕ್ರೋಬಯಾಲಜಿ ಅಂತಂದರೆ ಕೀಟಾಣುಗಳಿರುತ್ತೆ. ಸೊ ಅದೆಲ್ಲ ಒಂದು ದೊಡ್ಡದಾಗ್ತಾ ಹೋಗುತ್ತೆ, ಅಥವಾ ಈ ರೀತಿ ಎಲ್ಲ ಕೀಟಾಣುಗಳಿರುತ್ತೆ, ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂಥ ಕೀಟಾಣುಗಳಿರುತ್ತೆ ಅಂತ. ಸೊ ಇದರಲ್ಲೂ ಕೂಡ ಒಳ್ಳೆ ಕೀಟಾಣುಗಳು ಹಾಗೆ ಕೆಟ್ಟ ಕೀಟಾಣುಗಳು ಅಂತ ಇರುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತೆಲ್ಲ ಇರುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳು ಏನು ಮಾಡ್ತಾವಪ್ಪ ಅಂತಂದರೆ, ಸೊ ನಾವು ನೋಡ್ತಿರೋ ಥರ ಈ ಮಜ್ಜಿಗೆನೇ, ಸೊ ಮೊಸರನ್ನ ಉದಾಹರಣೆಯಾಗಿ ತೊಗೊಂಡ್ವಿ ಅಂತಂದರೆ ಮೊಸರು ಹೇಗಾಗತ್ತಪ್ಪ, ಹಾಲು ಮೊಸರು, ಸೊ ಹಾಲೆಲ್ಲ ಪೂರ್ತಿ ಮೊಸರು ಹಾಗೆ ಹೇಗೆ ಕನ್ವರ್ಟ್ ಆಗುತ್ತೆ ಒಂದು ರಾತ್ರಿಯಲ್ಲಿ ಅಂತ ನಾವು ನೋಡೋದಾದರೆ, ಹೆಪ್ಪು ಹಾಕ್ತೀವಿ ನಾವು ಇದನ್ನು, ಸೊ ಹೇಗೆ ಹೆಪ್ಪಾಗುತ್ತಪ್ಪ ಅಂತ ನಾವು ನೋಡೋದಾದರೆ, ಸೊ ಒಂದೇ ಒಂದು ಸ್ವಲ್ಪ ನಾವು ಹಾಕಿರ್ತೀವಿ ಮೈಕ್ರೋ ಬ್ಯಾಕ್ಟೀರಿಯಾನ, ಅಂದರೆ ಮೊಸರಲ್ಲಿರುವಂಥ ಮೈಕ್ರೋ ಬ್ಯಾಕ್ಟೀರಿಯಾನ ಹಾಲಿಗೆ ಹಾಕಿರ್ತೀವಿ. ಆದರೆ ಬೆಳಗ್ಗೆ ನೋಡೋಷ್ಟರಲ್ಲಿ ಅದರ ಸಂತತಿ ಬೆಳೆದು 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 ಪೂರ್ತಿ ಹಾಲಿರುವಂಥ ಎಲ್ಲ ಅಂಶವೂ ಕೂಡ ಮೊಸರಾಗಿ ಕನ್ವರ್ಟ್ ಆಗಿರುತ್ತೆ. ಇದು ಒಂಥರ ಎಕ್ಸ್ಪೆರಿಮೆಂಟ್ ಅಂತಲೇ ಹೇಳ್ಬೋದು. ಈ ರೀತಿ ಸಾಕಷ್ಟು ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಏನೇನೆಲ್ಲ ಮಾಡ್ತೀವೋ ಅದೆಲ್ಲ ಕೂಡ ಎಕ್ಸ್ಪೆರಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಎಷ್ಟೆಲ್ಲ ಒಂದು ಚಿಕ್ಕ ಚಿಕ್ಕ ಥಿಂಗ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಯಾವ ರೀತಿ ಅಡುಗೆಯನ್ನು ಮಾಡ್ತೀವಿ, ಹೇಗೆ ನಾವು ಕುದಿಸ್ತೀವಿ, ಅಕ್ಕಿಯನ್ನ ಹಿಡಿದು ಸಾರನ್ನು ಹೇಗೆ ಮಾಡ್ತೀವಿ, ಸೊ ಎಲ್ಲದಕ್ಕೂ ಕೂಡ ಒಂದು ಸೈನ್ಸ್ ಇದ್ರೆ ಹಿಂದ್ಗಡೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸೈನ್ಸ್ಗಳ ಬಗ್ಗೆ ಇವತ್ತು ಮಾತಾಡ್ತಿರೋದ್ರಿಂದ, ಸೊ ನಿಮ್ಮ ಬಳಿ ಏನಾದ್ರು ವಿಜ್ಞಾನದ ಬಗ್ಗೆ ಮಾಹಿತಿ ಇತ್ತು ಅಂದರೆ ಖಂಡಿತವಾಗ್ಲೂ ನಮ್ಮ ಜೊತೆಗೆ ಹಂಚ್ಕೋಬೋದು. ಅದೆಲ್ಲದರ ಜೊತೆಗೆ ನೀವು ಕೂಡ ಯಾರಿಗಾದರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳನ್ನಾಗಿರ್ಬೋದು ತಿಳಿಸ್ಬೇಕು ಅಂತಿದ್ರೆ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮೊಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಖಂಡಿತವಾಗ್ಲೂ ತಲುಪಿಸ್ಬೋದು. ಸೊ ಹಾಗೆ ಸೈನ್ಸ್ ಅಂತ ಬಂತು ಅಂದರೆ ಕೇವಲ ಟೆಕ್ನಾಲಜಿ ಆಗಿರ್ಬೋದು, ಕೇವಲ ಈ ರೀತಿಯಾದಂಥ ಚಿಕ್ಕ ಚಿಕ್ಕ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಕೇವಲ ಬಯಾಲಜಿ ಆಗಿರ್ಬೋದು ಇರೋದಿಲ್ಲ, ಖಂಡಿತವಾಗ್ಲೂ ಟೆಕ್ನಾಲಜಿ ಕೂಡ ಬರುತ್ತೆ. ಅಂದರೆ ನಮ್ಮ ಕೈಯಲ್ಲಿ ಇವತ್ತು ಮೊಬೈಲ್ ಇದೆ ಅಂತಂದರೆ ಸಾಕಷ್ಟು ಅದರಿಂದ ಎಲ್ಲ ನಮಗೆ ಯೂಸಸ್ ಎಲ್ಲ ಆಗಿದೆ. ಇದೆಲ್ಲದಕ್ಕೂ ಮೂಲ ಕಾರಣ ಸೈನ್ಸ್ ಅಂತಲೇ ಹೇಳ್ಬೋದು. ಯಾವ ರೀತಿ ನಾವು ಇಂಜಿನಿಯರಿಂಗಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಆಗಿರ್ಬೋದು ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ. ಸೊ ಇದೆಲ್ಲ ನಮ್ಮ ಸೈನ್ಸ್ ಇಂದಾನೇ ನಮಗೆ ಸ್ಟಾರ್ಟ್ ಆಗಿರೋದು ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಟಿ ವಿ ಇದೆ, ಇಷ್ಟೆಲ್ಲ ಟೆಕ್ನಾಲಜಿ ಇದೆ. ಹಾಗೆ ಇಷ್ಟೆಲ್ಲ ನಾವು ಟೆಕ್ನಾಲಜಿಗಳನ್ನು ತುಂಬ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ಬಂದುಬಿಟ್ಟು ವಿಜ್ಞಾನ. ಸೊ ಈ ರೀತಿಯಿಂದ ವಿಜ್ಞಾನವನ್ನು ನೀವು ಕಲಿಯೋದಕ್ಕೆ ಇಷ್ಟಪಡ್ತೀರಾ, ಅಥವಾ ನಿಮ್ಗೆ ಇದೆಲ್ಲ ಹೇಗೆ ಅನಿಸುತ್ತೆ ಈ ಒಂದು ವಿಚಾರ, ಅದ್ರ ಬಗ್ಗೆ ಎಲ್ಲ ನೀವು ಕೂಡ ಖಂಡಿತ ಮಾತಾಡ್ಬೋದು. ಹಾಗೆ ನನಗೆ ಸೈಂಟಿಫಿಕ್ ಫಿಕ್ಷನ್ ಅಂತ ಹೇಳ್ತಾ ಇದೆ. ಸೊ ಏನಪ್ಪ ಸೈಂಟಿಫಿಕ್ ಫಿಕ್ಷನ್ ಅಂತಂದರೆ ಸಾಕಷ್ಟು ಕಾಲ್ಪನಿಕ ಕಥೆಗಳನ್ನು ಮಾಡ್ತಾರೆ. ಸೊ ಕಾಲ್ಪನಿಕ ಕಥೆಗಳು ಆದ್ರಲ್ಲಿ ಸತ್ಯ ಕೂಡ ಇರುತ್ತೆ. ಇಂಥ ಒಂದು ಮ್ಯಾಶಪ್ನ ಮಾಡಿಬಿಟ್ಟು ಎರಡನ್ನ ಒಂದು ಮಿಕ್ಸ್ ಮಾಡಿಬಿಟ್ಟು ಒಂದು ಹೊಸ ಕಥೆಯನ್ನು ಕಂಡುಹಿಡಿರ್ತಾರೆ. ಅದರಲ್ಲಿ ಸಾಕಷ್ಟು ಫಿಲ್ಮ್ಸ್ಗಳನ್ನು ಕೂಡ ಮಾಡಿರ್ತಾರೆ. ಒಂದು ಉದಾಹರಣೆಯನ್ನು ಹೇಳೋದಾದರೆ ಟೈಮ್ ಮಷೀನ್. ಸೊ ಇದ್ರ ಬಗ್ಗೆ ಕೇಳಿರ್ತೀರಾ, ಸಾಕಷ್ಟು ಸಿನಿಮಾಗಳೆಲ್ಲ ತೋರಿಸಿರ್ತಾರೆ. ಸೊ ಏನಪ್ಪ ಟೈಮ್ ಮಷೀನ್ ಅಂತ ಅಂದರೆ, ಈ ಒಂದು ಸಮಯದಲ್ಲಿ ಈ ಕಾಲದಲ್ಲೇ ನಾವಿದ್ದೀವಿ, ಹಿಂದಿನ ನಮ್ಮ ಒಂದು ಟೈಮ್ಗೆ ಹೋಗುವಂಥದ್ದು, ಅಂದರೆ ಇಲ್ಲಿಂದ 2013ಗೆ ಹಿಂದೆ ಹೋಗುವಂಥದ್ದಾಗಿರ್ಬೋದು, ಅಥವಾ ಮುಂದೆ 2030ಗೆ ಮುಂದೆ ಹೋಗುವಂಥದ್ದಾಗಿರ್ಬೋದು. ಈ ರೀತಿ ಕೆಲಸಗಳೆಲ್ಲ ಆಗ್ತಿರುವಂಥ ಸಾಕಷ್ಟು ಫಿಕ್ಷನ್ಗಳನ್ನು ಸಿನಿಮಾದಲ್ಲಿ ತೋರಿಸಿರ್ತಾರೆ. ಈ ರೀತಿ ಅಂದರೆ ಟೈಮ್ ಮಷೀನ್ನ ಹೇಗೆ ಕಂಡು ಹಿಡಿಬೋದು, ಅಥವಾ ಇದನ್ನು ಕಂಡು ಹಿಡಿಯೋಕ್ಕೆ ಸಾಧ್ಯ ಇದೆಯಾ? ಸೊ ಮುಂದಿನ ಜನ್ರೇಷನ್ ಇರುವಂಥ ಯಂಗ್ ಸೈಂಟಿಸ್ಟ್ಗಳು ಇದನ್ನು ಕಂಡು ಹಿಡಿಲೇಬೇಕು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ರೀತಿ ಪ್ರೇರೇಪಿಸ್ತಾ ಬಂದ್ರಿ ಅಂತಂದರೆ ಯಾರಿಗೆ ಗೊತ್ತು ಮುಂದೊಂದು ದಿನ ಅವರೇ ಅದನ್ನು ಕಂಡು ಹಿಡಿಬೋದು. ಇದು ಕಂಡು ಹಿಡಿಯುವಂಥ ಸಾಕಷ್ಟು ವಿಚಾರಗಳಿದೆ. ಈಗ ನಮ್ಗೆ ಅನಿಸ್ಬೋದು ಇದೆಲ್ಲ ಸಾಧ್ಯ ಇಲ್ಲದ ಮಾತು, ಅದು ಹೆಂಗೆ ಹಿಂದೆ ಹೋಗೋಕ್ಕೆ ಬರುತ್ತೆ ಟೈಮಲ್ಲಿ, ಅದು ಹೆಂಗೆ ಮುಂದೆ ಹೋಗೋಕ್ಕೆ ಬರುತ್ತೆ ಟೈಮಲ್ಲಿ ಅಂತ ನಮ್ಗೆ ಈಗ ಅನಿಸ್ತಾ ಇರುತ್ತೆ. ಆದರೆ ಹಿಂದೊಂದು ದಿನ ಈಗ ನಾವು ನೋಡ್ತಾ ಇರೋಂಥ ಕ್ಯಾಮ್ರಾಗಳಾಗಿರ್ಬೋದು, ಈಗ ನಾವು ನೋಡ್ತಾ ಇರೋಂಥ ಮೊಬೈಲ್ಗಳಾಗಿರ್ಬೋದು, ಇದೆಲ್ಲನೇ ಏನೋ ಒಂಥರ ಕಾಲ್ಪನಿಕ ಕಥೆಗಳಂತ ಅನಿಸ್ತಾ ಇತ್ತು. ಆದರೆ ಈಗ ನಾವು ದಿನನಿತ್ಯ ಜೀವನದಲ್ಲಿ ನೋಡೋದಾದರೆ ಸಾಕಷ್ಟು ಮೊಬೈಲ್ಗಳನ್ನ ಯೂಸ್ ಮಾಡ್ತಿದ್ದೀವಿ. ಮೊಬೈಲ್ ಬಿಟ್ಟೇ ಇರೋಕ್ಕಾಗಲ್ಲ ಅನ್ನೋಷ್ಟು ಮಟ್ಟಿಗೆ ಮೊಬೈಲ್ ಅಡಿಕ್ಟ್ ಆಗಿದ್ದೀವಿ. ಸೊ ಇದು ಕೂಡ ಪಾಸಿಬಲ್ ಆಗಿದೆ ಅಂತಂದರೆ, ಸೊ ಮುಂದೊಂದು ದಿನ ಈ ರೀತಿ ಕೂಡ ಪಾಸಿಬಲ್ ಆಗುತ್ತೆ ಅನ್ನೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಎಲ್ರಿಗೂ ಕೂಡ ಸೈನ್ಸ್ನ ಕಲಿಯೋದಕ್ಕೆ, ಟೆಕ್ನಾಲಜಿಯನ್ನು ಕಲಿಯೋದಕ್ಕೆ ಪ್ರೇರೇಪಿಸ್ತಾ ಇರಬೇಕು. ಹಾಗೆ ಅವರಿಗೆ ನಮ್ಮ ಕೈಲಿ ಆದಷ್ಟು ಒಂದು ಪ್ರೋತ್ಸಾಹನ ನಾವು ಕೊಡ್ತಾ ಇರಬೇಕು ಅಂತ ಹೇಳ್ಬೋದು. ಜೊತೆಗೆ ಮನೇಲಿ ನಮ್ಮ ಕಡೆಯಿಂದ ಅವ್ರಿಗೆ ಏನೆಲ್ಲ ಕ್ಯೂರಿಯಾಸಿಟಿ ಬಿಡಿಸೋಕೆ ಸಾಧ್ಯ ಇದೆ, ಸೊ ಎಷ್ಟೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ತರಿಸ್ಬೋದು ಈ ವಿಚಾರದಲ್ಲಿ. ಸೊ ಓದೋದ್ರ ಬಗ್ಗೆ ಆಗಿರ್ಬೋದು, ಕೆಲವರ ವಿಷಯದ ಬಗ್ಗೆ ಆಗಿರ್ಬೋದು, ಹೀಗೆಲ್ಲ ಇಂಟ್ರೆಸ್ಟ್ ತರಿಸ್ಬೋದು ಅಂತ ನಾವು ಕೂಡ ಪೇರೆಂಟ್ಸ್ ಆಗಿ ಗಾರ್ಡಿಯನ್ಸ್ ಆಗಿ ಯೋಚನೆ ಮಾಡಲೇಬೇಕು ಅಂತಲೇ ಹೇಳ್ಬೋದು. ಎಸ್, ಬನ್ನಿ ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಎಸ್, ಕರೆ ಡಿಸ್ಕನೆಕ್ಟ್ ಆಗಿದೆ. ನೀವು ಕೂಡ ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ನನ್ನ ಬಳಿ ಇರುವಂಥ ಸಾಕಷ್ಟು ಮಾಹಿತಿನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇರ್ತೀನಿ. ಹಾಗೆ ಏನೆಲ್ಲ ಎಕ್ಸ್ಪೆರಿಮೆಂಟ್ಗಳಿದೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ತೀನಿ. ಸೊ ನಿಮ್ಮ ಬಳಿ ಏನೋ ಅಕಸ್ಮಾತ್ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನನ್ನ ಜೊತೆಗೆ ಹಂಚ್ಕೋಬೋದು. ಸೊ ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ ವಿನಯ್ ಕುಮಾರ್ ಅವರೇ, ಹೇಗಿದ್ದೀರಾ? ಸೂಪರ್. ಓಕೆ, ಸೊ ಇವತ್ತು ವಿಜ್ಞಾನ ದಿನ ಆಗಿರೋದ್ರಿಂದ ಸೈನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಿಮ್ಮ ಬಳಿ ಇರೋ ಮಾಹಿತಿ ಇದೆಯಾ? ಸೈನ್ಸ್ ಚೆನ್ನಾಗಿದೆ ಮೇಡಮ್ ಈಗ. ಓಕೆ,
ಹಳೇದ್ರಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ರೂಲ್ಸ್ ಮಾಡಿದ್ರು ಮೇಡಮ್. ಓಕೆ ಈ ಮೊಬೈಲ್ ತಂದ್ಬಿಟ್ಟು ವಿಜ್ಞಾನ ಅದ್ರಲ್ಲಿ ನೋಡ್ರಿ ಅಂತಾರೆ, ನೋಡಕ್ ಆಗಲ್ಲ ಮೇಡಮ್. ಓಕೆ ಪ್ರಾಬ್ಲಮ್ ಇಂಟರ್ನೆಟ್ ಜಾಸ್ತಿ ನೋಡ್ತಾರೆ ಹುಡುಗರು, ಓಕೆ ಗೇಮ್ ಆಡ್ತಾರೆ, ಕ್ರಿಯೆ ಮಾಡ್ತಿರ್ತಾರೆ. ಅದು ಮಾಡ್ದಂಗೆ ಬರೀ ವಿಜ್ಞಾನ ಕಲ್ತೀವಿ ಅಂದ್ರೆ ಕಲಿಬಹುದು, ಓಕೆ ಟೀಚರ್ ಕೊಡ್ತಾರೆ ಅದು ಕಲಿಬಹುದು. ಬಟ್ ಮೊಬೈಲ್ ಯೂಸ್ ಮಾಡಂಗಿಲ್ಲ ಹೆಣ್ಮಕ್ಳು. ಹ್ಮ್ ಒಂದ್ ತಿಳ್ಕೊಳ್ಳೋದು ಅಷ್ಟೇ ನೋಡ್ಬೇಕು, ಹ್ಮ್ ತಿಳ್ಕೊಳ್ಳಿಲ್ಲ ನೋಡ್ಬಾರ್ದು. ಓಕೆ ಇದು ಮೇಡಮ್ ವಿಜ್ಞಾನ ಅಂದ್ರೆ ನಂದು ಗೊತ್ತಿರೋದು. ಓಕೆ ಸರಿ ಹೇಳಿ, ನಿಮ್ಮ ಕಡೆಯಿಂದ ಯಾರಿಗಾರು ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ಲ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡ್ತಾರೆ. ಶುಭ ಸಂಜೆ. ಓಕೆ ಮೇಡಮ್, ಶುಭ ಸಂಜೆ. ಎಸ್, ಅವರು ಕೂಡ ಟೆಕ್ನಾಲಜಿ ಎಷ್ಟೇ ಮುಂದುವರೆದ್ರೂ ಕೂಡ ಸೊ ಅದಕ್ಕಿಂತ ಜಾಸ್ತಿ ಅಡಿಕ್ಟ್ ಆಗಬಾರ್ದು ಅಂತ ಅನ್ನೋಂಥ ವಿಚಾರವನ್ನು ಹೇಳ್ತಾ ಇದ್ರು. ಸೊ ನೀವು ಕೂಡ ನಿಮ್ಮ ಅನಿಸಿಕೆಗಳನ್ನು, ನಿಮ್ಮ ಒಂದು ವೀಕ್ಷಣೆಗಳನ್ನು ಖಂಡಿತವಾಗ್ಲೂ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಸೊ ನೀವೆಲ್ಲ ಏನೆಲ್ಲ ನೋಡಿದಿರಾ, ಸೊ ನಿಮಗೆಲ್ಲ ಯಾವ ರೀತಿ ಅನಿಸುತ್ತೆ, ಸೈನ್ಸ್ ಬಗ್ಗೆ ಆಗಿರ್ಬೋದು, ಟೆಕ್ನಾಲಜಿ ಬಗ್ಗೆ ಆಗಿರ್ಬೋದು, ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ಏನಾದ್ರು ನಿಮ್ಮ ಬಳಿ ಎಕ್ಸ್ಪೆರಿಮೆಂಟ್ಗಳಿತ್ತು ಅಂದರೆ, ನೀವೇನಾದ್ರು ಚಿಕ್ಕಂದಲ್ಲಿ ಏನೋ ಮಾಡಿರೋಂಥ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಖಂಡಿತವಾಗ್ಲೂ ಅದ್ರ ಬಗ್ಗೆ ಎಲ್ಲ ಇವತ್ತು ಸಾಕಷ್ಟು ಮಾತಾಡೋಣ. ಹಾಗೆ ನಿಮ್ಮ ಬಳಿ ಇರುವಂಥ ಇನ್ಫಾರ್ಮೇಷನ್ ನನ್ನ ಜೊತೆಗೆ ಹಂಚ್ಕೊಳ್ಳಿ. ಹಾಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆಗೂ ಕೂಡ ಹಂಚ್ಕೊಳ್ತಾ ಇರ್ತೀನಿ. ಸೊ ಇವತ್ತು ಬಂದ್ಬಿಟ್ಟು ಸೈನ್ಸ್ ಬಗ್ಗೆ ಮಾತಾಡ್ತಾ, ಸೊ ಇನ್ನೊಂದು ವಿಚಾರ ನಂಗೆ ನೆನಪು ಬರ್ತಿರೋದು ಏನಪ್ಪ ಅಂತಂದರೆ, ಆಗಲೇ ನಿಮಗೊಂದು ಎಕ್ಸ್ಪೆರಿಮೆಂಟನ್ನು ನಾನು ಹೇಳಿದೆ. ಸೊ ಅದು ಮ್ಯಾಗ್ನೆಟ್ ಬಗ್ಗೆ ಆಗಿರ್ಬೋದು, ಕರೆಂಟ್ ಬಗ್ಗೆ ಆಗಿರ್ಬೋದು. ಸೊ ಯಾರೋ ಅಲ್ಲೆಲ್ಲೋ ಒಂದು ಕಡೆ ನಮಗೆ ಕರೆಂಟ್ ಉತ್ಪಾದನೆ ಆಗೋದು ಹೇಗೆ, ಅಥವಾ ಇದೆಲ್ಲ ಈ ರೀತಿ ಇದೆಯಾ, ಸೊ ಯಾವ ರೀತಿ ಎಲಿಮೆಂಟ್ಗಳಿದೆ, ಏನೆಲ್ಲ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಗೊತ್ತೇ ಇರಲಿಲ್ಲ. ಇನ್ನೂ ಸಾಕಷ್ಟು ಕಂಡುಹಿಡಿಯುವಂಥ ವಿಚಾರಗಳಿದೆ ಅಂತಲೇ ಹೇಳ್ಬೋದು. ಸೊ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಪ್ರೇರೇಪಿಸಿದಾಗ ಸೊ ಈ ರೀತಿ ಏನೆಲ್ಲ ಕಂಡುಹಿಡಿಬೋದು ಅಂತ ಅವರಿಗೆ ಒಂದು ಐಡಿಯಾ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸೊ ಈ ರೀತಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಪ್ರೇರೇಪಿಸಬೇಕು ಅನ್ನುವಂಥ ವಿಚಾರದಲ್ಲೇ ಸ್ಟೆಮ್ ಅನ್ನುವಂಥದ್ದು ನಮ್ಮ ನಿಟ್ಟಿನಲ್ಲಿ ಬಂದಿದೆ. ಸೊ ಎಲ್ಲರೂ ಕೂಡ ಪ್ರೇರೇಪಿಸ್ತೀರಾ. ಸೊ ಎಲ್ಲರೂ ಕೂಡ ವಿಜ್ಞಾನದ ಬಗ್ಗೆ ಸ್ವಲ್ಪ ಮಕ್ಕಳಿಗಾಗಿರ್ಬೋದು, ಬೇರೆ ಬೇರೆ ಯಂಗ್ ಜನ್ರೇಷನ್ಗಾಗಿರ್ಬೋದು ಸ್ವಲ್ಪ ಹೇಳ್ತೀರಾ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ನಿಮ್ಮ ಬಳಿ ಏನೋ ಆ ರೀತಿ ಎಕ್ಸ್ಪೆರಿಮೆಂಟ್ಗಳಿತ್ತು ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ ಇರುವಂಥ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಅದನ್ನು ಕೂಡ ನಮ್ಮ ಜೊತೆಗೆ ಖಂಡಿತ ಹಂಚ್ಕೋಬಹುದು. ಇನ್ನು ಸಾಕಷ್ಟು ಮಾಹಿತಿನ ಹಂಚ್ಕೋತೀನಿ, ಆದರೆ ಅದಕ್ಕೂ ಮೊದಲು ನಿಮಗೋಸ್ಕರ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ಕೊಂಡ್ಬಂದ್ರೆ ಒಂದು ಸೂಪರ್ ಆಗಿರುವಂಥ ಹಾಡು. ಸೊ ನೀವು ಕೂಡ ಯಾರಿಗಾದ್ರೂ ಹುಟ್ಟುಹಬ್ಬದ ಶುಭಾಶಯಗಳಾಗಿರ್ಬೋದು, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳಾಗಿರ್ಬೋದು ತಿಳಿಸಬೇಕು ಅಂತಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಸೊ ನಿಮಗೆ ಡೈಲಿ ಅವಕಾಶ ಇರುತ್ತೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ. ಸೊ ನೀವು ಯಾರಿಗಾದ್ರೂ ಏನಾದರೂ ಶುಭಾಶಯನ ತಲುಪಿಸಬೇಕು ಅಂತಿದ್ದೀರಾ ಅಂದರೆ, ಏನಾದರೂ ನಿಮ್ಮ ಒಂದು ಲೈಫಲ್ಲಿ ತುಂಬ ಖುಷಿಯಾಗಿರುವಂಥ ಸಂಗತಿ ಏನೋ ನಡೆದಿದೆ ಅಂತಂದರೆ, ಸೊ ಅವ್ರಿಗೆ ನೀವು ಶುಭಾಶಯನ ತಿಳಿಸಬೇಕು. ಸೊ ಅವ್ರಿಗೆ ಏನಾದ್ರು ಏಳಿಗೆ ಸಿಕ್ಕಿದೆ, ಸೊ ಅವ್ರಿಗೆ ಪ್ರಮೋಷನ್ ಆಗಿದೆ, ಸೊ ಪ್ರಮೋಷನ್ ಆಗಿರೋಂಥವ್ರಿಗೆ ವಿಶೇಷನ ತಿಳಿಸಬೇಕು. ಅಥವಾ ಯಾರು ಊರಿಗೆ ಹೋಗ್ತಾ ಇದ್ದಾರೆ, ಸೊ ಊರಿಗೆ ಹೋಗ್ತಾ ಇರೋಂಥ ಶುಭಾಶಯನ ತಿಳಿಸಬೇಕು. ಹಾಗೆ ಯಾರ್ದು ರೀಸೆಂಟಾಗಿ ಮದುವೆ ಆಯಿತು, ಸೊ ಮದುವೆ ಆಗಿರುವಂಥ ಕಪಲ್ಸ್ಗಳಿಗೆ ನೀವು ಶುಭಾಶಯನ ತಿಳಿಸಬೇಕು ಅಂದರೆ ಕಾರ್ಯಕ್ರಮದ ಮುಖಾಂತರ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಸಿಹಿ ಸುದ್ದಿಯನ್ನು ನಮ್ಮ ಜೊತೆ ಕೂಡ ಖಂಡಿತವಾಗ್ಲೂ ಹಂಚ್ಕೋಬೋದು. ಸೊ ಅದರ ಜೊತೆಗೆ ದಿನ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ನಾವು ವಿಜ್ಞಾನ ದಿನದ ಬಗ್ಗೆ ಮಾತಾಡ್ತಿದ್ದೀವಿ, ಯಾಕಂದರೆ ಇವತ್ತು ವಿಜ್ಞಾನ ದಿನ. ಸೊ ವಿಜ್ಞಾನದ ಬಗ್ಗೆ ಸಾಕಷ್ಟು ಮಾತಾಡ್ತಾ, ಸೊ ನಿಮ್ಮ ಬಳಿ ಏನಾದ್ರು ಮಾಹಿತಿಗಳಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆಗೆ ಹಂಚ್ಕೋಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಪವಿತ್ರ. ನಮಸ್ತೆ ಪವಿತ್ರ ಅವರೇ, ಟಿ ವಿಯಲ್ಲಿ ಮ್ಯೂಟ್ ಮಾಡಿ ಮಾತಾಡಿ. ಪವಿತ್ರ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು, ಆದರೆ ಟಿ ವಿ ವಾಲ್ಯೂಮ್ ತುಂಬ ಜೋರಾಗಿತ್ತು ಅಂತ ಕಾಣಿಸುತ್ತೆ. ಅವ್ರು ಮಾತಾಡ್ತಾ ಇರೋದು ಕೇಳಿಸ್ತಾ ಇರಲಿಲ್ಲ, ಟಿ ವಿ ವಾಲ್ಯೂಮ್ ಕೇಳಿಸ್ತಾ ಇತ್ತು. ಸೊ ದಯವಿಟ್ಟು ಕರೆ ಮಾಡಿದಾಗ ನೆಕ್ಸ್ಟ್ ಟೈಮು ಸೊ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ, ಜೊತೆಗೆ ಲೌಡ್ ಸ್ಪೀಕರನ್ನ ಕೂಡ ಆಫ್ ಮಾಡಿ ಮಾತಾಡಿ. ಹಾಗೆ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಸೊ ಹಾಗೆ ಅದರ ಜೊತೆಗೆ ಇವತ್ತು ಸೈನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಸೊ ನಿಮ್ಮ ಬಳಿ ಏನಾದ್ರು ಮಾಹಿತಿಗಳಿತ್ತು ಅಂದರೆ ಸೊ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಹಾಗೆ ಯಾಕೆ ವಿಜ್ಞಾನವನ್ನು ತಗೊಳ್ಬೇಕು ಅಥವಾ ವಿಜ್ಞಾನದಲ್ಲಿ ಅಂಥದ್ದು ಏನಿದೆ ಅಂತ ನೋಡೋದಾದರೆ, ಸೊ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ನಮ್ಮ ಒಂದು ಬೇರೆ ಬೇರೆ ಸಬ್ಜೆಕ್ಟ್ಗಳಾಗಿರ್ಬೋದು, ದಿನನಿತ್ಯ ಜೀವನದ ಬಗ್ಗೆ ಸಾಕಷ್ಟು ನಮಗೆ ಮಾಹಿತಿಯನ್ನು ಕೊಡ್ತಾ ಇರುತ್ತೆ. ಸೊ ನಮ್ಮ ಜೀವನ ಹೇಗೆ ನಡೆಸಬೇಕು ಅಂತ ಹೇಳ್ತಾ ಇರುತ್ತೆ. ಆದರೆ ವಿಜ್ಞಾನ ಬಂದುಬಿಟ್ಟು ಸೊ ಮುಂದೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಇನೋವೇಷನ್ನ ಮಾಡ್ಬೋದು, ಇನ್ನು ಯಾವ ರೀತಿ ಕಂಡುಹಿಡಿತಾ ಹೋಗ್ಬೋದು, ಇನ್ನು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಸೊ ನಮ್ಮ ಸರೌಂಡಿಂಗ್ ಹೇಗಿದೆ, ಎನ್ವಿರಾನ್ಮೆಂಟ್ ಹೇಗಿದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಸೊ 1st to 4th ಸ್ಟ್ಯಾಂಡರ್ಡ್, ಇವರಿಗೆ ಯೂಶ್ವಲಿ ಪರಿಸರ ವಿಜ್ಞಾನ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಸೊ ಏನು ಪರಿಸರ ವಿಜ್ಞಾನ ಅಂತಿರುತ್ತೆ, ಅಥವಾ ಪರಿಸರದ ಬಗ್ಗೆ ಇರುತ್ತೆ, ಅಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಇರುತ್ತೆ. ಸೊ ಏನು ಎನ್ವಿರಾನ್ಮೆಂಟ್ ಬಗ್ಗೆ ಅವರಿಗೆಲ್ಲ ಏನು ಹೇಳ್ಕೊಡ್ತಾ ಇರ್ತಾರೆ ಅಂದರೆ, ಒಂದು ಯಾವ ರೀತಿ ನಮ್ಮೊಂದು ಜಲಾಶಯ ಇರುತ್ತೆ, ಸೊ ಹೇಗೆಲ್ಲ ನೀರೆಲ್ಲ ಬರುತ್ತೆ, ಸೊ ನೀರಾಗಿರ್ಬೋದು, ನದಿ ಆಗಿರ್ಬೋದು, ಸೊ ಎನ್ವಿರಾನ್ಮೆಂಟ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಕೊಡ್ತಾ ಇರ್ತಾರೆ. ಸೊ ಬರ್ತಾ ಬರ್ತಾ ನಮಗೆ ವಿಜ್ಞಾನ ಅನ್ನೋವಂಥ ಸಬ್ಜೆಕ್ಟ್ ಬರುತ್ತೆ. ಸೊ ವಿಜ್ಞಾನ ಸಬ್ಜೆಕ್ಟಲ್ಲಿ ಸಾಕಷ್ಟು ಅದರದ್ದೇ ಅಂತ ಮಾಹಿತಿಗಳನ್ನು ಕೊಡ್ತಾ ಇರ್ತಾರೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ, ಆದರೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ.
ಎಸ್, ಸಾಕಷ್ಟು ಮಾಹಿತಿಗಳಿದೆ ಅಂತಲೇ ಹೇಳ್ಬೋದು. ಸೊ ಬರ್ತಾ ಬರ್ತಾ ಯಾರೆಲ್ಲ 5th ಸ್ಟ್ಯಾಂಡರ್ಡಿಗೆ ಹೋಗ್ತಾ ಇದ್ದಂಗೆ ನಮಗೆ ಒಂದು ಸಬ್ಜೆಕ್ಟ್ ಬರುತ್ತೆ ವಿಜ್ಞಾನ ಅಂತ, ಹಾಗೆ ಸಮಾಜ ಅಂತ 2 ಸಬ್ಜೆಕ್ಟ್ ಆಗಿ ಡಿವೈಡ್ ಆಗುತ್ತೆ. ಸೊ 2 ಸಬ್ಜೆಕ್ಟ್ ಆಗಿ ಡಿವೈಡ್ ಆದಾಗ ಸೋಷಿಯಲಲ್ಲಿ ನಮಗೆ ಯೂಶಲಿ ಸಮಾಜದಲ್ಲಿ ಸಾಕಷ್ಟು ನಮಗೆ ಇಲ್ಲಿರುವಂಥ ಲಾಗಳಾಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸಿವಿಕ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿನ ಕೊಟ್ಟರೆ, ಸೈನ್ಸಲ್ಲಿ ಯಾವ ರೀತಿ ಮಾಹಿತಿ ಇರುತ್ತಪ್ಪ ಅಂತಂದರೆ, ಸೊ ನಾವು ನೋಡ್ತಿರೋ ಥರ ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು. ಸೊ ಆಗಲೇ ನಮ್ಮ ನಯನ ಅವರು ಹೇಳ್ದಾಗೆ ಸೊ ದ್ರವ ಆಗಿರ್ಬೋದು, ಸೊ ಯಾವ ರೀತಿ ಘನ ಆಗಿರ್ಬೋದು, ಹೇಗಿರುತ್ತೆ ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗೇಸಸ್. ಸೊ ಇದ್ರ ಬಗ್ಗೆಲ್ಲ ಮಾಹಿತಿನ ಹೇಳ್ಕೊಡ್ತಾರೆ. ಸೊ ಆಟಮ್ಗಳಾಗಿರ್ಬೋದು, ಹೇಗೆಲ್ಲ ಎಲಿಮೆಂಟ್ಗಳಿರುತ್ತೆ, ಸೊ ನೀರು ಹೇಗೆ ಫಾರ್ಮ್ ಆಗಿದೆ, ಸೊ ನೀರು ಹೇಗೆ ಆವಿಯಾಗಿ ಮೋಡ ಆಗುತ್ತೆ, ಸೊ ಮೋಡದಿಂದ ಹೇಗೆ ಅದು ನೀರಾಗಿ ಮತ್ತೆ ಭೂಮಿಗೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ನಮಗೆ ತಿಳಿಸ್ಕೊಡ್ತಾರೆ. ಸೊ ಎಸ್, ಬನ್ನಿ ಇನ್ನೊಬ್ರು ಕಾಲರ್ ಇದ್ದಾರೆ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ನನ್ನ ಹೆಸರು ವಿಜಯ್ ಅಂತ ಮೇಡಮ್, ದಾವಣಗೆರೆಯಿಂದ. ನಮಸ್ತೆ ವಿಜಯ್ ಅವರೇ, ಏನು ಮಾಡ್ಕೊಂಡಿದ್ದೀರಾ? ನಾವು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದೀವಿ ಮೇಡಮ್. ಓಕೆ, ಸೊ ಏನು ಕೆಲಸ ಇದೆ ನಿಮ್ಮದು? ನಮ್ದು ಆಡಿಟಿಂಗ್ ಇದೆ ಮೇಡಮ್. ಹೇಳಿ. ಬ್ಯಾಂಕಲ್ಲಿ ಆಡಿಟಿಂಗ್ ಮಾಡ್ತೀವಿ. ಬ್ಯಾಂಕಲ್ಲಿದ್ದೀರಾ? ಓಕೆ, ಸೂಪರ್. ಸೊ ಇವತ್ತು ವಿಜ್ಞಾನ ದಿನ ಆಗಿದೆ. ಹಾಂ ಮೇಡಮ್. ಸೊ ವಿಜ್ಞಾನದ ಬಗ್ಗೆ ನೀವ್ಯಾರು ಹೇಳುವಂಥ ಮಾಹಿತಿ ಯಾರು ಇದೆಯಾ ನಿಮ್ಮ ಬಳಿ? ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ ಮೇಡಮ್, ಕಾಮರ್ಸು, ಹಂಗಾಗಿ ವಿಜ್ಞಾನಕ್ಕೆ ಆಸಕ್ತಿ ಕಡಿಮೆ. ಓಕೆ, ಸೊ ನೀವು ವಿಜ್ಞಾನ ಯಾಕೆ ಇಷ್ಟಪಟ್ಟು ತಗೊಳ್ಳಿಲ್ಲ ಅಂತ? ನಿಮಗೆ ಕಾಮರ್ಸ್ ಇಷ್ಟ ಆಯಿತು ಅಂತ ಕಾಮರ್ಸ್ ತಗೊಂಡ್ರಾ? ಇಲ್ಲ ಮೇಡಮ್, SSL ಪರ್ಸೆಂಟೇಜ್ ಕಡಿಮೆ ಇತ್ತು, ಸೈನ್ಸ್ ತಗೊಂಡ್ರೆ ಕಷ್ಟ ಆಗುತ್ತೆ ಅಂದರು, ಓಕೆ, ಹಂಗಾಗಿ ಕಾಮರ್ಸ್. ಸೊ ನಿಮಗೆ ನಿಜ ಅನ್ಸುತ್ತೆ ಅದು ಸೈನ್ಸ್ ಕಷ್ಟ ಆಗುತ್ತೆ, ಕಾಮರ್ಸ್ ಈಸಿ ಆಗುತ್ತೆ ಅಂತ ನಿಜ ಅಂತ ಅನ್ಸುತ್ತಾ ನಿಮಗೆ? 100% ಹೌದು. ಸೈನ್ಸ್ ಸ್ಟೂಡೆಂಟ್ ಸ್ವಲ್ಪ ಟಫ್ ಇರುತ್ತೆ, ಕಾಮರ್ಸ್ಗೆ ಪರವಾಗಿಲ್ಲ, ಆರ್ಟ್ಸ್ಗೆ ಸ್ವಲ್ಪ ಈಸಿ ಇರುತ್ತೆ ಅಂತ. ಓಕೆ, ಸೊ ಇವತ್ತು ನಾವು ಸೈನ್ಸ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ, ಮೇಡಮ್, ಸೊ ನಿಮಗೆ ಸೈಂಟಿಸ್ಟ್ ಅಂತ ಕೇಳಿದ ತಕ್ಷಣ ಯಾರು ನೆನಪಿಗೆ ಬರ್ತಾರಾ? ಕಣ್ಮುಂದೆ ಬರ್ತಾರಾ ಯಾರಾದರೂ? ಬರ್ತಾರೆ ಮೇಡಮ್, ಬರ್ತಾರೆ. ಯಾರು ಬರ್ತಾರೆ? ಐನ್ಸ್ಟೈನ್ ಬರ್ತಾರೆ ಮೇಡಮ್. ಐನ್ಸ್ಟೈನ್ ಬರ್ತಾರೆ. ಓಕೆ, ಸೂಪರ್. ಸೊ ಹೇಳಿ, ನಿಮ್ಮ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ನನ್ನ ವೈಫಿಗೆ ಶುಭಾಶಯ ಹೇಳ್ತಾರೆ. ಯಾರಿಗೆ? ನನ್ನ ವೈಫ್ ಸಂಧ್ಯಾ ಅಂತ. ಖಂಡಿತ ತಿಳಿಸಿ ಮೇಡಮ್. ಎಸ್, ವಿಶ್ ಮಾಡಿ ಅವ್ರಿಗೆ. ಹಾಯ್ ಸಂಧ್ಯಾ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ. ಸೊ ನಿಮ್ಮ ಕಡೆಯಿಂದ ಸಂಧ್ಯಾ ಅವರಿಗೆ ಬೆಸ್ಟ್ ವಿಶಸ್. ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್. ಸೊ ಯೂಶಲಿ ಅದೊಂಥರ ಮಿತ್ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ, ಸೊ ಒಬ್ಬರು ಅನಿಸಿಕೆಗಳಿರುತ್ತೆ. ಸೊ ಕೆಲವೊಬ್ರು ಕಾಮರ್ಸ್ ಕೂಡ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟೇ ಕಷ್ಟ ಇರುತ್ತೆ. ಸೊ ಯಾವುದೋ ಸಬ್ಜೆಕ್ಟ್ ಕಷ್ಟ ಅಥವಾ ಈಸಿ ಅಂತ ಇರೋದಿಲ್ಲ. ಸೊ ಇದು ಎಲ್ಲ ಸಬ್ಜೆಕ್ಟು ಅಷ್ಟೇ ಕಷ್ಟ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇನ್ನು ಕೆಲವರು ಸೈನ್ಸ್ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅವರವರ ಒಂದು ಅನಿಸಿಕೆ ಅಂತಲೇ ಹೇಳ್ಬೋದು. ಹಾಗೆ ನಾವು ಏನಾದ್ರು ಇಷ್ಟಪಟ್ಟು ಕಲಿತಾ ಇದ್ದೀವಿ ಅಂದರೆ ನಮಗೆ ಕಷ್ಟ ಆಗಲ್ಲ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು, ಸೈನ್ಸ್ ಆಗಿರ್ಬೋದು, ತಿಳ್ಕೋಬೇಕು ಅನ್ನೋಂಥ ಆಸಕ್ತಿ ಇದ್ದವರು, ತುಂಬಾ ಇಷ್ಟ ಇದ್ದವರು ಸೈನ್ಸ್ ಆಗಿರ್ಬೋದು, ಎಕ್ಸ್ಪೆರಿಮೆಂಟ್ಗಳಾಗಿರ್ಬೋದು. ಸೊ ಯಾವ ರೀತಿ ವರ್ಲ್ಡ್ ಇದೆ, ಸೊ ಹೇಗೆ ನಾವು ಭೂಮಿ ಮೇಲೆ ನಿಂತಿದ್ದೀವಿ, ಸೊ ಯಾಕೆ ನಾವು ಹಿಂಗೆ ಹೋಗ್ತಾ ಇರ್ತೀವಿ, ಯಾಕೆ ಮರಳು ಮೇಲೆ ನಮ್ಮ ಸೈಕಲ್ ಮೆಲ್ಲಕ್ಕೆ ಹೋಗುತ್ತೆ, ಯಾಕೆ ನಾವು ಸ್ವಲ್ಪ ಸ್ಮೂತ್ ಇರುವಂಥ ಜಾಗದಲ್ಲಿ ತುಂಬ ಸ್ಪೀಡಾಗಿ ಹೋಗುತ್ತೆ. ಸೊ ಇದಕ್ಕೆಲ್ಲ ಉತ್ತರಗಳಿರುತ್ತೆ ಸೈನ್ಸಲ್ಲಿ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಫಿಕ್ಷನ್ ಅಂತ ಕರಿತೀವಿ ಅದಕ್ಕೆ. ಸೊ ಆ ರೀತಿ ಎಲ್ಲ ಸಾಕಷ್ಟು ಒಂದು ಉತ್ತರಗಳೆಲ್ಲ ಸಿಗ್ತಾ ಹೋಗುತ್ತೆ ನಮಗೆ ದಿನನಿತ್ಯ ಜೀವನದಲ್ಲಿ. ನಾವು ಏನೆಲ್ಲ ಮಾಡ್ತೀವಿ, ಏನೆಲ್ಲ ಒಂದು ಚಿಕ್ಕ ಚಿಕ್ಕ ವಿಚಾರಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ನಮ್ಮ ಸೈನ್ಸ್ ಇದೆ, ಅದರ ಹಿಂದೆ ಸೈನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಇನ್ನೂ ಥರ ನೋಡೋದಾದರೆ ಮಂಗನಿಂದ ಮಾನವ ಅಂತ ಹೇಳ್ತಾರೆ. ಸೊ ಇದಕ್ಕೂ ಕೂಡ ಡಾರ್ವಿನ್ನ ಸಿದ್ಧಾಂತ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಕೇಳಿರ್ತೀರ ನೀವು. ಸೊ ಎವಲ್ಯೂಷನ್ ಅಂತ ಕರೀತಾರೆ ಅದಕ್ಕೆ ಇಂಗ್ಲೀಷಲ್ಲಿ. ಸೊ ಏನು ಎವಲ್ಯೂಷನ್ ಅಪ್ಪ ಅಂತಂದರೆ, ಸೊ ಮಂಗನಿಂದ ಮಾನವ ಹೇಗಾದ, ಸೊ ಯಾವ್ಯಾವ ರೀತಿ ನಾವೆಲ್ಲ ಕೈಕಾಲಗಳನ್ನು ಜಾಸ್ತಿ ಬಳಸ್ತಾ ಬಂದ್ವಿ, ತಲೆ ಬ್ರೈನನ್ನು ಜಾಸ್ತಿ ಬಳಸ್ತಾ ಬಂದ್ವಿ. ಸೊ ಹಾಗಾಗಿ ನಾವು ಮನುಷ್ಯರಾಗಿದ್ದೀವಿ. ಸೊ ಯಾವ ರೀತಿ ಮಂಗಗಳು ಸೊ ಮರದಲ್ಲೇ ಇರೋದಕ್ಕೆ ಇಷ್ಟಪಡ್ತಾ ಬಂದ್ವು, ಹಾಗೆ ಜಾಸ್ತಿ ಅವ್ರ ತಲೆನ ಓಡಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅವ್ರು ಮಂಗಗಳ ಹಾಗೆ ಉಳಿದ್ರು ಅಂತಲೂ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಸಾಕಷ್ಟು ವಿಚಾರಗಳಿರುತ್ತೆ. ಹಾಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತಿರುತ್ತೆ. ಸೊ ಹೀಗೂ ಇದೆಯಾ, ವಿಜ್ಞಾನ ಅಂದರೆ ಹಿಂಗೂ ಇದೆಯಾ, ಸೊ ಮತ್ತೇನೆಲ್ಲ ಆಗುತ್ತೆ. ಎಸ್ಪೆಷಲಿ ನಮ್ಮ ಮೆಡಿಕಲಲ್ಲಿ ಓದೋದಾದರೆ ಸೊ ನಮ್ಮ ಒಂದು ಬಾಡಿ ಯಾವ ರೀತಿ ಕೆಲಸ ಮಾಡುತ್ತೆ, ಏನಾದರೂ ತಿಂದಾಗ ನಮಗೆ ಯಾಕೆ ರಿಯಾಕ್ಷನ್ ಬರುತ್ತೆ, ಯಾಕೆ ಕೆಲವೊಂದು ತಿಂದಾಗ ಮಾತ್ರ ನಮಗೆ ಅಲರ್ಜಿ ಆಗುತ್ತೆ, ಕೆಲವೊಬ್ರಿಗೆ ಮಾತ್ರ ಅಲರ್ಜಿ ಆಗುತ್ತೆ, ಕೆಲವರಿಗೆ ಏನೋ ಕೆಲವೊಂದು ಆಗೋದಿಲ್ಲ. ಸೊ ಈ ರೀತಿ ಸಿಂಪ್ಟಮ್ಸ್ಗಳಾಗಿರ್ಬೋದು, ಹೇಗೆ ಒಬ್ಬ ಮನುಷ್ಯ ಯಾವ ರೀತಿ ವರ್ಕ್ ಆಗ್ತಾನೆ, ಹಾಗೆ ಆತನಿಗೆ ರೋಗ ಬಂದರೆ ಅವ್ರನ್ನ ಹೇಗೆ ಗುಣಪಡಿಸಬೇಕು, ಈ ರೀತಿ ಸಾಕಷ್ಟು ವಿಚಾರದ ಬಗ್ಗೆ ಡಾಕ್ಟರ್ಸ್ಗಳು ಕಲಿತ್ರೆ, ಇಂಜಿನಿಯರ್ಸ್ಗಳು ಸಾಕಷ್ಟು ವಿಚಾರದ ಬಗ್ಗೆ ಕಲಿತಾರೆ. ಸೊ ಮೊದಲನೇದಾಗಿ ಸಿವಿಲ್ ಇಂಜಿನಿಯರ್ಸ್ ಬಗ್ಗೆ ಮಾತಾಡೋದಾದ್ರೆ, ಸೊ ಮನೆಯನ್ನು ಹೇಗೆ ಕಟ್ಟಬೇಕು, ಸೊ ಅಥವಾ ಒಂದು ಬ್ರಿಡ್ಜನ್ನು ಹೇಗೆ ಕಟ್ಟಬೇಕು, ಸೊ ಬೀಳ್ತಿರೋ ಥರ ಅದನ್ನು ಯಾವ ರೀತಿ ನೋಡ್ಕೋಬೇಕು, ಹಾಗೆ ಹೇಗೆ ಅಡಿಪಾಯ ಹಾಕಿದರೆ ಆ ಬಿಲ್ಡಿಂಗ್ ಇನ್ನೂ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಈ ರೀತಿ ವಿಚಾರಗಳಲ್ಲಿ ನಮ್ಮ ಒಂದು ಸಿವಿಲ್ ಇಂಜಿನಿಯರ್ಸ್ನ ಕಲಿತಾ ಬಂದರೆ ಬೇರೆ ಬೇರೆ ಎಲ್ಲ ಇಂಜಿನಿಯರ್ಸ್ ಕೂಡ ಅವ್ರದ್ದೇ ಅಂತ ಒಂದು ಫೀಲ್ಡಲ್ಲಿ ಸಾಕಷ್ಟು ಹೊಸ ಹೊಸ ಮಾಹಿತಿಯನ್ನು ಕಲಿತಾ ಬರ್ತಾರೆ. ಸೊ ಇದೆಲ್ಲ ಒಂದು ಸೈನ್ಸಿನ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು. ಸೊ ಎಲ್ಲ ಸೈನ್ಸ್ ಬಗ್ಗೆ ಇವತ್ತು ಸಾಕಷ್ಟು ಮಾತಾಡಿದ್ವಿ. ಹಾಗೆ ನನ್ನ ಬಳಿ ಇರುವಂಥ ಮಾಹಿತಿನ ಸಾಕಷ್ಟು ನಿಮ್ಮ ಜೊತೆಗೂ ಕೂಡ ಹಂಚ್ಕೊಂಡೆ. ಹಾಗೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ಗಳ ಬಗ್ಗೆ ಕೂಡ ಮಾತಾಡಿದೆ. ಸೊ ನಾನು ಮಾತಾಡಿರೋಂಥ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಖಂಡಿತವಾಗ್ಲೂ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಸೊ ಈಗ ಸದ್ಯಕ್ಕೆ 7
ಗಂಟೆ ಆಗಿರೋದ್ರಿಂದ ಸೊ ನಮ್ಮ ಕಾರ್ಯಕ್ರಮನ ಮುಗಿಸುವಂಥ ಸಮಯ ಆಗಿದೆ. ಸೊ ಇವತ್ತು ಸಾಕಷ್ಟು ಮಾಹಿತಿನ ಹಂಚಿಕೊಂಡೆ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಸೊ ಇದರ ಮರುಪ್ರಸಾರ ಬಂದುಬಿಟ್ಟು ನಾಳೆ ಬೆಳಗ್ಗೆ 10:00 ವಿವನ್ ಚಾನಲ್ಲಿ ಆಗುತ್ತೆ. ಅದನ್ನು ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆ್ಯಡ್ಸ್ ಅಂತ. ಸೊ ನೀವು ನಮಸ್ತೆ ದಾವಣಗೆರೆ ಅಂತ TV ಚಾನಲ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ವೀಡಿಯೋಸ್ ಕೂಡ ಸಿಗುತ್ತೆ. ಅಲ್ಲಿ ಕೂಡ ಹೋಗಿ ನಮ್ಮ ಎಲ್ಲ ವೀಡಿಯೋಸು ನೋಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿವನ್ ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.